ಇವತ್ತಿನ ಫಸ್ಟ್ ವೀಡಿಯೋ ಅಲ್ಲಿ ದೋಣೆ ಇಟ್ಟಿದ್ದೀನಲ್ಲ, ಆ ದೋಣೆ ಹತ್ರ ಕೂತ್ಕೊಂಡಿದ್ದೆ. ಬಿಸಿಲು ಕಾಯ್ತಾ ಐಬೋಳಿ ಮಗನೇ ಬಿಸಿಲು ಕಾಯೋದಕ್ಕೆ ಬಂದಿರೋದು ಆ ಥರ. ಆ್ಯಕ್ಚುಲಿ ಅಲ್ಲೆಲ್ಲನೂ ದೀರ್ಘವಾಗಿ ನೋಡಿಕೊಂಡು ಫೋನಲ್ಲಿ ಬೇರೆ ಚಚ್ಚಿ ಕೆಡಕ್ತಾ ಇದ್ದ. JL 6768 ಹೋಂಡಾ ಆ್ಯಕ್ಟಿವ್ ಗಾಡಿ ಹೋಯ್ತು. ಇಲ್ಲೊಂದು ಯಾರೋ ಹುಡುಗನ ಕುಣಿಸ್ಕೊಡೋದು, ಕುಗ್ದ ಮತ್ತು ಕಬ್ದ ಹರೀಶ ಮತ್ತು ಹರೀಶನ ಮಗ ಬಾಲಗೋಚಿಗಳು. ಆ್ಯಕ್ಚುಲಿ ಇದು ಸ್ಯಾರಿ ಇದು ಬರುತ್ತಲ್ಲ, ಅದು ಲೇಡೀಸ್ ಕೂತ್ಕೊಳ್ಳೋ ಫುಟ್ ರೆಸ್ಟ್ ಬರುತ್ತಲ್ಲ, ಸೈಡ್ ಫುಟ್ ರೆಸ್ಟು, ಅದರಲ್ಲಿ ಹೊಡ್ಕೊಂಡು ಹೋಗೋ ಪ್ರಯತ್ನ. ಅದು ಜಸ್ಟ್ ಮಿಸ್ಸು, ಟಚ್ ಆಗಿಲ್ಲ. ಕಾಲು ಕತ್ತರಿಸೋಬೇಕು, 6 ರೇಂಜಲ್ಲಿ ಹೋದ ಯಾವ ಕಡೆ ಹೋದಾಗ ಗೊತ್ತಿಲ್ಲ. ಮೊಬೈಲ್ ಆಗ್ಬಿಡ ಸಡನ್ ಮಿಸ್ ಆಗ್ಬಿಡ, ಪಾಸ್ ಆಗ್ಬಿಡ. HR 4780 ಶರತ್ ಟೀ ಸಿಗುತ್ತೆ, ಟೀ ತೊಗೊಂಡ್ಬಿಡಿ ಅಂತ ಒಳ್ಳೆ ತರಿಸಲ್ವಾ ತಗೊಳ್ಳ. ಹೋಳಿ ಮಗ ಎಷ್ಟು ಹತ್ರದಲ್ಲ ಅದು ಕವನಾಗುತ್ತೆ. ದುರ್ಗಾ RMC 7576 KA 7576. ಇದೇನಕ್ಕೆ ತೋರಿಸ್ತಾ ಅಂತ ಗೊತ್ತಾಯಿತು. ಪ್ರಕಾಶ್ ಟೈಟಲ್ ಟೀಮ್ ಅವನು ಬಟ್ಟೆ ಹಾಕ್ಕೊಂಡಿರೋದು, ಕೂತ್ಕೊಂಡು ಹೆರಿಟೇಜ್ ಏರಿಯಾ ನಾಗರಿಕ ಡ್ರೈವರು. ಯಾಕೆ ಇದೇ ಸ್ಪಾಟ್ ಇದೆ ತೋರಿಸಿದ್ದು ಕರೆಕ್ಟಾಗಿ ಹೊರಡ ಅಂಗಡಿ ಮುಂದೆ ಗುರುತಿಸ್ಕೊಂಡಿದ್ದು. ಹೋದರೆ ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ನನ್ನ ಕೈಯಲ್ಲಿ ಹಾಲು ತರಿಸಿದ್ರು. ಮಾಮೂಲಿ 2ನೇ ಸರಿ ನನ್ನ ಕೈಯಲ್ಲಿ ಹಾಲು ತರಿಸಿದ್ರು, 1 ಲೀಟ್ರ್ ಹಾಲು. ಆದರೆ ನನಗೆ ಟೀ ಕಾಫಿ ಏನು ಕೊಡಲಿಲ್ಲ, ಅವ್ರು ಮಾಡ್ಕೊಂಡು ಕುಡಿದ್ರು ಅಷ್ಟೇ. ಕುಡಿದೇ ಇರ್ತಾರೆ, ಹಾಲು ತರಿಸಬೇಕು, ಕುಡಿತಾರೆ. ನನ್ನ ಕಂಡಿದ್ರೆ ಯಾರು ಕುಡಿಲಿಲ್ಲ ಒಟ್ಟಲ್ಲಿ. ಕಿವಿಗೆ ಕೇಳಿಸ್ತು ಒಟ್ಟಲ್ಲಿ. ಆ ಟೀ ಕುಡಿಬೇಕಾದಾಗ ಟೀ ಕುಡಿಯೋಕ್ಕೆ ಒಬ್ಬೊಮ್ಮೆ ಕರೆದಿದ್ದು, ಟಿ ವಿ ಕೇಳಿಸ್ತು. ಸೊ ಏನಂದರೆ ಎಷ್ಟು ಇಳುವಾಗ ಜೀರಾಕ್ಸ್ ಸೌಂಡ್ ಬರ್ತಾರೆ. ಆದರೆ ಕಿವಿಗೆ ಏರ್ಬೋರ್ಡ್ಸ್ ತಗೊಂಡಿವ್ರು ಕೇಳಿಸ್ತಾ ಇತ್ತು ನನಗೆ. ಅಂದರೆ ಏನಕ್ಕೆ ಅವ್ರು ಮಾಡಿದ್ದು ಅಂದರೆ, 1 ಲೀಟ್ರ್ ಹಾಲು ತರಿಸ್ಕೊಂಡು ಟೀ ಕುಡ್ದಿರೋದು ಏನಕ್ಕೆ ಅಂದರೆ, ಹೊರಡೆ ಇವತ್ತು 1ನೇ ತಾರೀಕು ಹೊರಡವ್ರ ಟೀ ಸ್ಟಾಲಲ್ಲಿ ಟೀ ಕುಡೀಲಿ ಅಂತ. ಸೊಳ್ಳೆ ಎಲ್ಲ ಬರೀ ಇಂಥ ಮೆಟ್ದುಬಿಟ್ಟು ಆಟಗಳು ಆಡ್ಕೊಂಡು ಜೀರಾಗಿ ಮಾಡ್ಕೊಂಡ್ಬಿಟ್ರು. ಮಿಡ್ನೈಟ್ ಆರು ಮಾಡ್ಕೊಂಡಿರೋದು. ಎರಡು ವೆಹಿಕಲ್ಗಳು ಹೆಡ್ಲೈಟ್ ಮಾಡ್ಕೊಂಡಿರೋದು. ಬೂರ್ದ ಲೈಟ್ ಎಲ್ಲ ಹೆಡ್ಲೈಟ. 3 ವೆಹಿಕಲ್ ಬಂತು, 3 ವೆಹಿಕಲ್ ಹೆಡ್ಲೈಟ್. ಇದೊಂದು ಹೆಡ್ಲೈಟ್ ಇಲ್ಲ ಅಷ್ಟೇ. ಸೇಮ್ ವೆಹಿಕಲ್ಲು ದುರ್ಗಾ RMC. ಆ್ಯಕ್ಚುಲಿ ಹಿಡನ್ ಕ್ಯಾಮ್ರಾ ಇದು, ಕವರ್ ಆಗೋದಿಲ್ಲ. ಝೂಮ್ ಮಾಡಿ ಎಡಿಟ್ ಮಾಡುವಾಗ ಸಾಧ್ಯವಾದರೆ ಝೂಮ್ ಮಾಡ್ತೀವಿ. ಕೊಕ್ಕೋಲ ಆ್ಯಕ್ಚುಲಿ ಇಲ್ಲಿ ಬ್ರೇಕ್ಫಾಸ್ಟ್ ಸಿಗೋದು ಡೌಟು. 99.99% ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ದುರ್ಗಾ ಅಲ್ಲಿ ಟೀ ಸ್ಟಾಲ್ ಹತ್ರ ಕಾಣಿಸ್ಕೊಳ್ತು, ಅಲ್ಲಿ ಟೀ ಸ್ಟಾಲ್ಗೆ ಹೋಗಲಿಲ್ಲ ನಾನು. ಸೊ ಇಲ್ಲಿ ನೋಡೋಣ. ಊಟ ಇದೆ ಅಂದ್ಕೊಳ್ತೀನಿ. ಊಟ ಇದೆ, ತುಂಬ ಊಟ ಇದೆ. ಬಹುಶಃ ಬಿಸ್ಕೆಟ್ ಎಲ್ಲ ಮಿಸ್ಸಿಂಗ್ ಇರ್ಬೋದು. ನೋಡೋಣ. ಟೈಮ್ ಆಗಿದೆ. ಆ್ಯಕ್ಚುಲಿ ನನಗೆ ಇಲ್ಲಿ ಊಟ ಬ್ರೇಕ್ಫಾಸ್ಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ನಂಜನಗೂಡಿಗೆ ಹೋಗೋಕ್ಕೆ ಅಂತ ಬಂದೆ. ಸೊ ಆ್ಯಟಿಟ್ಯೂಡ್ ಯಾಕೋ ಸರಿ ಇಲ್ಲ. ಹೀಗಾಗಿ 1ನೇ ತಾರೀಕು ಹೀಗಾಗಿ ಊಟ ಹಚ್ಕೊಳ್ಳೋದು ಬಂದೆ. ನಂಜನಗೂಡಿಗೆ ಹೋಗೋ ಪ್ಲ್ಯಾನ್ ಡ್ರಾಪ್ ಔಟ್ ಆಯಿತು. ವೇಸ್ಟ್ ಮಾಡಿರೋದು ಊಟ ಅದು ಇದು. ಆ್ಯಕ್ಚುಲಿ ಅಷ್ಟು ಊಟ ವೇಸ್ಟ್ ಮಾಡಿಟ್ಟಿದ್ದೆ. ಆ್ಯಕ್ಚುಲಿ ನಾನು ಉಳಿಯೋದನ್ನು ಕವರ್ ಮಾಡೋಕ್ಕೆ ಬರಲಿಲ್ಲ. ನಾನು ಈ ಮುಂದೆ ಹೋಗ್ತಾನಲ್ಲ ಬರೋಸ್ಪದೆ ಇದು ಮುಂದೆನೇ ಬಂದು ಆ್ಯಕ್ಚುಲಿ ಆ ಸ್ಪಾಟಲ್ಲಿ ಅಲ್ಲಿ ಫುಟ್ಬಾತ್ ಮೇಲೆ ಅರ್ಥ ಇದೆಯಲ್ಲ. ಸೊ ಅಲ್ಲಿ
ಹೋಗ್ದಾರಾಗಿ ನೋಡ್ಕೊಳ್ತಾನೆ ಪಾಸಾಗಿ ಹೋಗ್ಬಿಟ್ಟು ಟೇಕ್ ಓವರ್ ಮಾಡಬೇಕು ಅಂದರೆ ನಾನು ಫುಟ್ಪಾತಿನ ಕೆಳಗಿಳಿಬೇಕು. ಇವ್ರು ಟೇಕ್ ಓವರ್ ಮಾಡೋಕ್ಕಾಗಲ್ಲ, ಏಕೆಂದರೆ ಅರ್ಧಂಬರ್ಧ ಫುಟ್ಪಾತ್ ಕವರ್ ಆಗಿದೆ. ಸೊ ಅದರ ಕತೆ ಕೂದಳಕ್ಕಂದ ಬೃಹಸ್ಪತಿ ಗೋಳಯ್ಯ. ಮತ್ತೆ ಅದೇ ಕಥೆ ಇವತ್ತು. ಬಂದಿದ್ದಿಲ್ಲಿ ನಮಾಜ್ ಮಾಡೋಕ್ಕೆ, ಕೈ ಬಗೆಯೋಕ್ಕೆ. ಕೈ ಅವನು ಎಡ್ಗೈ ತಮಾಷೆ ವಿಷಯ ಇರೋದ್ರೆ ಇಲ್ಲಿ ಬರ್ತಿಲ್ಲ ಅಲ್ಲ, ಅವಾಗಲೇ ಬರ್ತಾರೆ, ಇಲ್ದಿರಕ್ಕೆ ಯಾವಾಗಲೂ ಬರೋಲ್ಲ, ಖಾಲಿ ಹಿಡಿದೇ ಇರುತ್ತದೆ. ಆ್ಯಕ್ಚುಲಿ ಅದು ಪುಕ್ಸಟೆ ಪ್ರಚಾರ, ಜೊತೆಗೆ ಮುಂದೆ ಟೈಟಲ್ ತಿನ್ನೋದು. ಚಿಡಿ ರವಿ ಯಾವಾಗಲೂ ಅಲ್ಲೇ ನಿಂತ್ಕೊಂಡಿರ್ತಾನೆ, ಯಾಕೆ ಅಂತ ಗೊತ್ತಿಲ್ಲ, ತಿಳ್ಕೊಬೇಕು ಅನ್ಸುತ್ತೆ. ಜೊತೆಗೊಳ್ಳ ಬಳೆಹಣ್ಣು ಶಾರ್ಟ್ಸ್ SH ಅಭಿ ಹೇಮಂತೂ ಕೂಡ ಶಾರ್ಟ್ಸ್ ಹಾಕ್ಕೊಂಡೆ ಓಡಾಡೋದು. ಓಟ ಸಂಪಾದಿದ್ರು ಇಲ್ಲ ಆತ. ಹೋಗೋದೇ ಇಲ್ಲ ನಾನು ಆ್ಯಕ್ಚುಲಿ ಇಸ್ಕೊಂಡು ಕೊಡ್ತಾ ಇದ್ದಾರೆ. ನಮ್ಮ ಕಡೆ ಕಾಣ್ತಾ ಇಲ್ಲ, ಕೊಟ್ಟರು ಇಲ್ಲಿ ಹೋಗೋದು ಇಲ್ಲ ನಾನು. ಸರಿ ಇಲ್ಲಿ ಇದೇ ಸ್ಪಾಟಲ್ಲೇನೋ ಒಂದ್ಸರಿ ಅಂತ ಹೇಳಿದ್ದೀನಿ ಕೂಡ. ಒಂದ್ಸರಿ ನಾನ್ ವೆಜ್ಜು ವೆಜ್ ಎರಡು ಊಟನೂ ಹಾಕ್ತಾರೆ ಯಾವಾಗಲೂ. 2 ವರ್ಷಗಳು ಅದೇ ರೀತಿ ಆಯಿತು. 1 ವರ್ಷ ಹೆವಿ ಕ್ರೌಡ್ ಕ್ರಿಯೇಟ್ ಮಾಡಿಬಿಟ್ರು, ಹೋಗಲೇ ಇಲ್ಲ, ಬಂದ್ಬಿಟ್ಟೆ ವಾಪಸ್ಸು. 2ನೇ ವರ್ಷ ಏನು ಮಾಡಿದ್ರು, ವೆಜ್ಗೆ ಹೋಗಿ ನಾನ್ ವೆಜ್ ಬ್ಲಾಕ್ ಮಾಡಿಕೊಂಡು ವೆಜ್ಗೆ ಹೋಗೋದಕ್ಕೆ ದಾರಿ ಕ್ರಿಯೇಟ್ ಮಾಡಿದ್ರು. ವೆಜ್ಗೆ ಹೋಗಿ ಈ ಬಡ್ಡಿ ಮಗಳ ಸವಾಸನ ಬೇಡ ಅಂತ ಬಿಟ್ಬಿಟ್ಟು ಸುಧಾ ಬಳ್ಳಾಳ್ದು ಅವಳೆಲ್ಲ ಬಾಲಂಗೀಚು ಅವ್ರು ಬಿಟ್ಬಿಟ್ಟು ಬೇಡ ಊಟನೇ ಬೇಡ ಅಂತ ಬಿಟ್ಬಿಟ್ಟು ಹೋಗ್ಬಿಟ್ಟೆ. ಅದು ಅಷ್ಟಕ್ಕೆಲ್ಲ ಡ್ರಾಮಾ ಕ್ರಿಯೇಟ್ ಅದು. ನನ್ನ ಅಕ್ಕ ಸುತ್ತಮುತ್ತ ನಿಂತ್ಕೊಂಡಿದ್ರಲ್ಲ 2-3 ಜನ, ಅವರೆಲ್ಲರೂ 2 ರೌಂಡಿಗೆ ಬಂದು ನಿಂತಿರೋದು. ಫಸ್ಟ್ ಊಟ ಮಾಡಿಬಿಟ್ಟಿದ್ದಾರೆ, ಸೆಕೆಂಡ್ ರೌಂಡಿಗೆ ಬಂದು ನಿಂತಿದ್ದಾರೆ. ಅಲ್ಲಿ ಊಟ ಬಡಿಸೋರೆಲ್ಲ ಬೈತಾರೋ ಅವ್ರಿಗೆ. ಅದು ನನ್ನ ಕಡೆ ಕೈ ತೋರಿಸ್ಕೊಂಡು ಬೈತಾರೆ, ನನ್ನ ಪಕ್ಕದಲ್ಲಿರೋರು ಬೈತಾ ಇರೋದು. ಅದ್ರಲ್ಲಿ ಕೈ ತೋರಿಸ್ತಿರೋದು ನನಗೆ. ಕೈ ತೋರಿಸ್ಕೊಂಡೆ ಹೆಸರೇ ಬರೋದು ನೀವು ಎಲ್ಲ ಎಷ್ಟು ಮುಂಚೆ ಬಂದು ಊಟ ಮಾಡ್ಕೋಗಿಲ್ವ ನೀವು, ಹಂಗೆ ಅಂತ ಅವ್ರಿಗೆ ಬೈತಾ ಇದ್ದ. ಸೊ ಇದೆಲ್ಲ ಯಾವ ಬೋಳಿ ಮಗಿಬೇಕು ಹಿಂಗೆಲ್ಲ ಅನಿಸ್ಕೊಂಡು ತಿನ್ಬೇಕು ಅಂದ್ಬಿಟ್ಟು ಸುಮ್ಮನೆ ಸೀದಾ ಬರ್ತಾಯಿದ್ದೆ. ಅದು ಆ್ಯಕ್ಚುಲಿ ನನಗೆ ಬೈದಿದ್ದೆಲ್ಲ ಪಕ್ಕದಲ್ಲಿದ್ದವ್ರಿಗೆ, ಆದರೆ ನನಗೆ ಕೈ ತೋರಿಸ್ಕೊಂಡು ಬೈತಾ ಇದ್ದಿದ್ದು. ಅದಕ್ಕೆ ಆಗಲಿ ಊಟಕ್ಕೆ ಹೋಗಲ್ಲ ನಾನು. (03AD3773) ಕಾಲ ಮೇಲೆ ಆರಿಸ್ಕೊಂಡು ಹೋಗ್ಬೇಕು. ರಾತ್ರಿ ಹತ್ರ ಬಂದಿದ್ದೆ ನಾನು, ಕಡೆಯಿಂದ ಬಂದು ಕಾಲ ಮೇಲೆ ಹತ್ತಿರಿಸ್ಕೊಂಡು ಹೋಗ್ಬೇಕು. ಅಷ್ಟು ಹತ್ತಿರ ತಗೋಬೋದ, ಮುಸ್ಲಿಮ್ ಇರಬೇಕು. ಬೇರೆ ಬಿಡಿ ಎಲ್ಲ ಸೇರ್ತಾ ಇರೋದು ಅವರಾಗೆ. ಗಾಡಿಯಲ್ಲಿ ನಿಲ್ಲಿಸಿದೆ ನಾನು. ಆ್ಯಕ್ಚುಲಿ ಇಲ್ಲಿ ಶುಗರ್ ಕ್ಯಾನ್ದು ಕಬ್ಬುಂದು ನಿಂತ್ಕೊಂಡಿತ್ತು. ನಾನು ಅವತ್ತೇ ಹೇಳಬೇಕು ಅಂದ್ಕೊಂಡೆ, ಸುಮ್ಮನೆ ಆಗೋದೆ ಎಲ್ಲದಕ್ಕೂ ಮುಕ್ಕು ತೊಗೊಬೇಡ ಅಂತ. ಕಬ್ಬು ನಿಲ್ಲಿಸ್ಕೊಂಡಿದ್ನಲ್ಲ, ಈಗ ಶುಗರ್ ಕ್ಯಾನ್ದು ಅವನು ಉದ್ದುದಕ್ಕೆ ಕಬ್ಬುಗಳು ಬಿಟ್ಕೊಂಡಿರ್ತಿದ್ದ ಮುಂದಕ್ಕೆ. ಅದು ಸಿಕ್ಕಾಪಟ್ಟೆ ತಗೊಳ್ಳೋದು, ಓಡಾಡುವಾಗ ತಗೊಳ್ಳೋದು. ಸೊ ಈಗ ಅವ್ರ ಕಬ್ಬು ಕಂಟಿಲ್ಲ. ಈಗ ಇವನು ಬೇಕಂತ ನೀರು ಇಡಿಸ್ತಾ ಇರುತ್ತೆ. ಪುಕ್ಸಟೆ ಪ್ರಚಾರ ಬಡ್ಡಿ ಮಕ್ಕಳು ಸ್ನಾನ ಮಾಡೋದು. ಆ್ಯಕ್ಚುಲಿ ಪ್ರಕಾಶ್ ಆಡೋಕ್ಕೆ ಗಲೀಜು ಮಾಡೋದು ಉದ್ದೇಶ ಅವ್ರದ್ದು. ಯಾರು ಹುಡುಗಿ ಎಷ್ಟು ಭಯ ಭಕ್ತಿ ಶಾಸ್ತ್ರ ಕೇಳ್ತಾಳೆ ಗುರು. ಬಸ್ ಸ್ಟ್ಯಾಂಡ್ ಒಂದಿದ್ದವರು
ಷಣ್ಮುಗ ಕೊಡ್ತಿರೋ ಸ್ಲಿಪ್ಪರ್ ಜೊತೆಗೆ ಅವನು ಡೈಲಿ ಪಾರ್ಕಿಗೆ ಬರ್ತಾನೆ ವಾಕಿಂಗ್ ಮಾಡೋಕ್ಕೆ. ಇದೊಂದು ವೆರಿ ಕಾಮನ್ ಸಿನಿಮಾದಲ್ಲೆಲ್ಲ ಸಖತ್ತಾಗಿ ನೆನಪು ಬರೋದು ಅಂದರೆ ಪಾರ್ಕಿಗೆ ಬಂದಲ್ಲ ಅವಾಗ ಒಂದ್ಸರಿ 4 ಕಾಲಲ್ಲಿ ನಡೆಯೋಕ್ಕೆ ಟ್ರೈ ಮಾಡ್ದೆ. ಅಂದರೆ ಕಾಲು ಕೈ ಎರಡನ್ನೂ ಬಳಸ್ಕೊಂಡು ನಿಮ್ಮ ಅಮ್ಮನ ತಿಳ್ಕೊಂಡು ಹೋಗು HB 7201 ಏನೋ ಬುಕ್ ನೋಡ್ತಾನೆ ಕೊಡೋಂಥ ಹೋಗಲ್ಲ ಅಂತಂದು. ಓಕೆ ಏನೋ ಕಾಮಿಡಿ ವಿಷಯ ಹೇಳ್ತಿದ್ದೆ ಅದು ತೋರಿಸಿದಲ್ಲ ಅವನಲ್ಲಿ ಗೋರಿಲ್ಲಾಗಳು ನಡೀತಾವಲ್ಲ ಗುರು ಆ ಥರ 4 ಕಾಲಿನ ಪ್ರಾಣಿ ನಡೀತಾವಲ್ಲ ಆ ಥರ ಇವಂದು 2 ಕೈ 2 ಕಾಲು ಎರಡನ್ನೂ ಬಳಸ್ಕೊಂಡು ವಾಕ್ ಮಾಡೋದಕ್ಕೆ ಇಂಥ ಜಾಗದಲ್ಲಿ ವಾಕ್ ಮಾಡೋದಕ್ಕೆ ಟ್ರೈ ಮಾಡ್ದೆ. ಅದು ಒಂಥರ ವರ್ಕೌಟು ಓಕೆನಾ. ಅವನಿಗೆ 4-5 ಹೆಜ್ಜೆ ಆಗತ್ತಷ್ಟೇ ಏನಾಯಿತು, ಪಕ್ಕದಲ್ಲಿ ಕರುಗಳು ಮೇಯ್ತಾ ಇದ್ದೀವಿ. ಅವಾಗ ತೋರಿಸ್ತಿರ್ತೀನಿ ಅಲ್ಲಿ ಹಸುಕ ದನ ಕರುಗಳೆಲ್ಲ ತೊಪ್ಪೆ ಆಗ್ತವೆ, ಎಲ್ಲ ಗಿಡಗಳು ತಿಂತಾಯಿದ್ದೇವೆ, ಹಾಳೆ ಮುಳ್ಕೊಂಡು ಏನೇನೋ ತೋರಿಸ್ತಿರ್ತೀನಿ. ಸೊ ಅದೇ ಕರುಗಳಲ್ಲಿ ಮೇಯ್ತಾ ಇತ್ತು. ಆ ಕರು ಹಸು ಆಗಿದ್ದು ಅರ್ಥ ಮಾಡ್ಕೊಂಬಿಡೋದು, ಸ್ವಲ್ಪ ದೊಡ್ಡದಲ್ವಾ ಮೆಚ್ಯೂರ್ಡ್ ಇರುತ್ತೆ ಮೈಂಡು. ಆ ಕರುಗೆ ಅರ್ಥ ಆಗಲಿಲ್ಲ, ಅದಕ್ಕೆ ಗಾಬರಿ ಎದ್ದಾಯ್ತದು. ಕರು ಚಿಕ್ಕದಲ್ವ, ಮೈಂಡ್ ಮೆಚ್ಯೂರಿಟಿ ಇರಲ್ಲ, ನೋಡ್ಬಿಟ್ಟು ಫುಲ್ ಗಾಬರಿ ಆಗೋಯ್ತದು. ಗಾಬರಿ ಚಕ್ ಮೇಲೆ ಕುತ್ಕೊಂಡಿತ್ತು, ಅದು ಸುಮ್ಮನೆ ಚಕ್ನ ಎದ್ಕೊಬಿಟ್ಟು ಇವತ್ತೇ ನೋಡೋ ಸ್ಟಾರ್ಟ್ ಮಾಡಿದೆ ನಾನು. ಹೋಗಿ ಇವ್ರ ಮೇಲೆ ಅದಿಕ್ಕೊಬಿಡ್ತದೆ ಏನೋ ಅಂದ್ಬಿಟ್ಟು ಪಾಪ ಅಂದ್ಬಿಟ್ಟು ನಾನು ಅಲರ್ಟ್ ಮಾಡೋಣ ಅವನ್ನ ಅಂದ್ಬಿಟ್ಟು ಸ್ವಲ್ಪ ಮೇಲಕ್ಕೆದ್ದೆ. ಅಷ್ಟೊತ್ತು ಅವನೇ ನೋಡ್ದೆ ತಿರ್ಗಿ ಅವ್ರು ಸುಮ್ಮನೆ ಪುನಃ ಇನ್ನೊಂದು 2 ಹೆಜ್ಜೆ ಮುಂದಕ್ಕೋದ. ಅದು ಅವನ ಆ ಪಕ್ಕಕ್ಕೆ ಅವನು ಎತ್ಕೊಂಡ್ಬಿಡ್ತು. ಸಾಕಾಗಿತ್ತು ನೋಡೋಕೆ. 2 ಹೆಜ್ಜೆ ಹೋದ, ಅದೇನು ಮುಂದಕ್ಕೆ ಹೊಡಿದ್ವು ಅಂತ ಸಾಕು ಅಂತ ಹೊರಟಾಯ್ತು. ಸಕ್ಕತ್ತಾಗಿ ಸೀನ್ ನಡೀತು ಭದ್ರಾವತಿಲಿ. ಚಿತ್ರಬಳ್ಳಾಳ ಹಂಗಚ್ಚಿ ಅದು ಫ್ರಾಕು. ಇವತ್ತು 1ನೇ ತಾರೀಕಲ್ವಾ, ಅದಕ್ಕೆ ಅಯ್ಯೋ ಪಾದಗಳು ತೋರಿಸ್ತಿರೋದು ಅವೆಲ್ಲ ಪಾದಗಳು ತೋರಿಸ್ತಾ ಇರೋದು. 2 ಹೆಣ್ಮಕ್ಳು 2 ಗಂಡು ಮಕ್ಕಳು ಫ್ಲಾಕು ಮುಖ ತೋರಿಸ್ತಾ ಇಲ್ಲ, ಅದಕ್ಕೆ ಬೇಕಂತ ಚಿತ್ರಬಳ್ಳಾಳ ಹಂಗಚ್ಚೋದು. ಎಲ್ಲ ಫ್ರಾಕ್ಗಳು ಅವಳೆ ಅಖಂಡ ಭೂಮಂಡಲದಲ್ಲಿರುವ ಫ್ರಾಕ್ಗಳೆಲ್ಲ ಒಬ್ಬಳದೆ. ಪುರುಷೋತ್ತಮರು ಗಿಡಗಳು ತೆಗಿತಾರೆ ಈಚೆಗೆ. ಇವ್ರು ಹಿಂಗೆ ಹಾಕ್ಬಿಟ್ಟು ಹೋಗೋದ್ರಿಂದ ಎಲ್ಲಿ ಪಾರ್ಕಲ್ಲಿ ಈವನ್ ದೇವಸ್ಥಾನದಲ್ಲಿ ಕೂರೋಕ್ಕಾಗಲ್ಲ, ಅದು ಇಲ್ಲಕ್ಕಾಗಲ್ಲ, ಎಲ್ಲ ಆ ಕಡೆ ಇರುವೆ ಇವರು. udah kandang barang aja. ರಾಜಶೇಖರ ಬೈಕ್ ಅದು ಹೋಗಿದ್ದು ಅವ್ರದ್ದೆಲ್ಲ ಅವ್ರ ಥರದ್ದು ಬಾಲಕೃಷ್ಣ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಆಗ್ತಾ ಇದ್ದಾರೆ, ದೂರ ಶಾಬ್ದಾಗಿ ವಾತಾವರಣ ಬದಲಾಗಿದೆ. ಫಾರ್ವರ್ಡ್ ಮಾಡೋದಕ್ಕೆ ಅದೆಲ್ಲ ಜಾಬ್ ಮಾಡಿ ಹೋಗ್ತಿದ್ದಲ್ಲ. ಸ್ಪ್ಲೆಂಡರಲ್ಲಿ ಹೋದ ಅವನು ಬೆಂಗಳೂರು ಪೊಲೀಸ್ ಸ್ಟೇಷನಿಂದ ಸೆಪ್ಟೆಂಬರ್ 2019ರಲ್ಲಿ ಜೈಲ್ ಆಗ್ತಾರಲ್ಲ, ಆವಾಗ ನನ್ನನ್ನು ಗಾರ್ಡ್ ಮಾಡಿದ್ದ ಮೊದಲ ಹೋಮ್ ಗಾರ್ಡ್ ಅವನು. ಅಂದರೆ ನನ್ನ ಸೆಕ್ಯೂರಿಟಿಗೆ ಹಾಕಿದ್ರೆ ಮೊದಲ ಹೋಮ್ ಗಾರ್ಡ್ ಅವನು. ಅದಕ್ಕೆ ಯಾವಾಗಲೇ ಕಾಣಿಸ್ಕೊಳ್ತಾನೆ ಗುರು. ನಾನು ಬೆಂಗಳೂರು ಬಿಟ್ಟು ಈಚೆ ಬಂದಲ್ಲ, ಯಾವಾಗಲೇ ಕಾಣಿಸ್ಕೊಳ್ತಿರ್ತಾನೆ. ಈಗಲೂ ಆ ಕಡೆಗೆ ಹೋದ ಬೇಕಂತ. ಈಗ ಆ್ಯಕ್ಚುಲಿ ನಾನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಸ್ಟೇಟಸ್ ಅಪ್ಡೇಟ್ ಮಾಡಿದೆ, ಹೆಚ್ಚು ಕಡಿಮೆ ಮಾಡಿದೆ, ಅದಕ್ಕೋಸ್ಕರ ಆ ಕಡೆಗೆ ಹೋಗಿದ್ದು. ಅಂದರೆ ಶ್ರುತಬಳ್ಳಾಳ ಷಣ್ಮುಗಮ್ಮ ಕಡೆ ಅಂಗಡಿ ಕಡೆಗೆ ಹೋಗ್ತಿದ್ದೀನಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಹೋಗಿದ್ದು. ಹೋಮ್ ಗಾರ್ಡ್ ಹೌದಾ, ಸೋಳೆವಾಗಲೂ ಮಾತ್ರ ಬಿಡೋದಿಲ್ಲ, ಅವನಿಗೆ ಸರಿಯಾಗಿ ಮಾಡ್ತೀನಿ. ಇಷ್ಟೊಂದು ಸರಿ ಕವರ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದೇನು ಸೋಷಿಯಲ್ ಮೀಡಿಯಾದ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವರಲ್ಲಿ ಇಷ್ಟೊಂದು ಸರಿ ಕವರ್ ಮಾಡಿದ್ದೀನಿ ಅವನ್ನ. ಸ್ಪ್ಲೆಂಡರ್ ಗಾಡಿ ಯಾವಾಗಲೂ ಕಾಣಿಸ್ಕೊಳ್ತಾನೆ.
ಗುದ್ದಾಟ ನೋಡೋಕ್ಕಾಗ್ತಿಲ್ಲ ಗುರು. ಅಲ್ಲಿ ಬಿಸಿಲು, ಇಲ್ಲಿ ಮೊಬೈಲ್ ಚಾರ್ಜ್ ಆಗ್ಬಿಟ್ಟು ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡಿದ್ದೆ, ತೆಂಗಿನ ಮರದ ಕಟ್ಟೆ ಹತ್ರ ಕೂತ್ಕೊಂಡಿದ್ದೆ, ಈ ಕಡೆ ಇಲ್ಲೇ ಮಧ್ಯದಲ್ಲಿ. ಅವ್ರು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಅನ್ನೋ ಕಾರಣಕ್ಕೆ ಆ ಜಾಗ ಬಿಟ್ಬಿಟ್ಟು ಈ ಕಡೆ ಬಂದೆ. ಈ ಬಡ್ಡೆ ಐಕ್ಳು ಇಲ್ಲಿಗೂ ಬಂದು ಗಲಾಟೆ ಮಾಡ್ತಾರೆ ಓಡಾಡ್ಕೊಂಡು. ಇವ್ರಿಗೆಲ್ಲ ಏನು ಹೇಳ್ಬೇಕು ಅಷ್ಟು ಅವ್ರಿಗೆ ಗೊತ್ತು. ಸುಮ್ಮನೆ ಬಗಳ್ಕೊಂಡು ಸಾಯ್ತಾ ಇರೋದೆ 24 ಸುಮ್ಮನೆ ಬಂದು ಸಾಯ್ತಾ ಇರ್ತಾರೆ ಸುತ್ತಮುತ್ತ. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅದಕ್ಕೆ ಪೂಜ್ಯ ಪಿತಾಶ್ರೀ ಪುಟ್ಟಸ್ವಾಮಿ ಇರ್ತಾರಲ್ಲ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಮನೇಲಿ ಅನ್ನೋದನ್ನೇ ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು ಶಾಂಭವಿ ಗೌಡ ಮತ್ತು ಪುಟ್ಟಸ್ವಾಮಿ. ಅಲ್ಲಿ ಯಾರೋ ಹುಡುಗಿ ಓಡಾಡ್ತಾವಳು, ಅವಳು ಶ್ರುತಾ ಬಳ್ಳಾಳ. ಆ್ಯಕ್ಚುಲಿ ಶ್ರುತಾ ಬಳ್ಳಾಳಲ್ಲ, ಅವಳು ಬಾಲಂಗುಚ್ಚಿ. ಇವುಗಳ ಆಟಗಳು ನೋಡಿ ನೋಡಿ ಸಾಕಾಗಿ ಹೋಗ್ಬಿಟ್ಟೈತೆ. ಅಸಹ್ಯ ಅನಿಸ್ಬಿಟ್ಟೈತೆ ಜನಗಳು ನನಗೆ. ಇಲ್ಲಿ ನೋಡೋಕ್ಕೆ ಬಲ್ಲ ಅವಳಲ್ಲ. ಆ್ಯಕ್ಚುಲಿ ಪಾರ್ಕ್ ಒಳಗಡೆ ಆ ನಾಯಿಗಳಿಗೆ ಫೀಡ್ ಮಾಡ್ತಾಯಿದ್ಲು. ಹಾಲು ತೊಗೊಬಂದು ಇದಕ್ಕೆ ಹಾಕೋದು, ನಾಯಿಗಳಿಗೆ ಹಾಲು ಹಾಕೋದು, ಬಿಸ್ಕೆಟ್ ಹಾಕೋದು ಎಲ್ಲ ಮಾಡ್ತಾಯಿದ್ಲು. ಕರೆಕ್ಟಾಗಿ ನಾನು ಯಾವ ಸ್ಪಾಟಲ್ಲಿ ಕೂರಿಸಿರ್ತೀನಿ ಕರೆಕ್ಟಾಗಿ ಬಂದು ಅದೇ ಸ್ಪಾಟಲ್ಲಿ ಆಗ್ತಾಯಿದ್ಲು ಮುಂದೆ. ನಾನೀಗ ಪಾರ್ಕ್ ಹೋಗೋದು ಬಿಟ್ಬಿಟ್ಟು ಇಲ್ಲಿ ದೇವಸ್ಥಾನ ಕೂತ್ಕೊಂಡಿದ್ದೀನಲ್ಲ, ಸೊ ನಾನಿಲ್ಲಿ ಮೊಬೈಲ್ ಚಾರ್ಜ್ ಹಾಕಿದ್ದೀನಿ. ಮೊಬೈಲ್ ಚಾರ್ಜ್ ಹಾಕ್ಬಿಟ್ಟು ಇಲ್ಲಿ ಆ ಕಡೆ ಕೂತ್ಕೊಂಡಿದ್ದೀನಿ, ಅದು ದೋಣೆ ಇಟ್ಟಿದ್ದೀನಲ್ಲ ಅಲ್ಲಿ ಕೂತ್ಕೊಂಡಿದ್ದೀನಿ. ಸೊ ನಾಯಿಗಳಿಗೆ ಇಲ್ಲೇ ಬಿಸ್ಕೆಟ್ ಹಾಕ್ತಾ ಇರೋದು. ಬರೀ ಇಂಥ ಮೆಂಟಲ್ಗುಟ್ಟು ಆಟಗಳ. ನಿಜ ಹೇಳ್ಬೇಕಂದ್ರೆ ಪಾರ್ಕಲ್ಲಿ ಈ ದೇವಸ್ಥಾನದಲ್ಲಿ ನಾಯಿಗಳಿಗೆ ಭಿಕ್ಷುಕರಿಗೆ ಊಟ ಹಾಕೋರು ಗತಿ ಇರಲಿಲ್ಲ. ಒಬ್ಬೊಬ್ಬರಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅದು ಹೆಂಗೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ನಾನು ವಿಟಮಿನ್ ಪೌಡ್ರು ತಂದು ಇಟ್ಕೊಂಡೆ, ಪ್ರೋಟೀನ್ ಪೌಡ್ರು, ಅಮೂಲ್ ಪ್ರೋಟೀನ್ ಪೌಡ್ರ್ ಇದೆ ಒಂದು 150 ರೂಪೀಸ್ಗೆ 1 kg ಏನೋ ಸಿಗುತ್ತೆ. ರಿಲಯನ್ಸಲ್ಲಿ 50% ಡಿಸ್ಕೌಂಟ್ ಇತ್ತು, ತೊಗೊಬಂದು ಇಟ್ಕೊಂಡಿದ್ದೆ. ಸೊ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ. ಆವಾಗ ನನಗೆ ಹಾಲು ದುಡ್ಡು ಕೊಡೋದೇ ನಿಲ್ಲಿಸ್ಬಿಟ್ರು. ಒಂದು 250 ml ಹಾಲು ತೊಗೊಳೋಕ್ಕೂ ನನಗೆ ಕಷ್ಟ ಆಗೋಯಿತು, ಅಂದರೆ ದುಡ್ಡು ಸಿಗ್ತಿಲ್ಲ. ಅವಾಗ ಏನು ಮಾಡಿದ್ರು, ಅವಾಗ ಇದು ಸ್ಟಾರ್ಟ್ ಆಗಿದ್ದು, ಹಾಲು ತಂದು ಹಾಕೋದು. ಯಾವುದು ಅಲ್ಲಿ ನೀರಿದು ಬಕೆಟ್ ಹಿಡ್ದಿದ್ದೀನಿ ಒಂದು 2-3 ಸರಿ. ಟಬ್ಬ ಬೇಸಿನ್ ಇಟ್ಟಿದ್ದಾರಲ್ಲ ಅದು, ಆ್ಯಕ್ಚುಲಿ ಅದು ಕೂಡ ಇರಲಿಲ್ಲ ಅವಾಗ ತಂದು ಇಟ್ಬಿಟ್ಟು ಬೇಸಿನ್ನು ನಾಯಿಗಳಿಗೆ ಹಾಲು ತಂದು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಕಾಣ್ತಾ ಇದ್ದಿಲ್ಲ ನಾಯಿಗಳು, ಯಾವ ನಾಯಿಗಳು ಪಾರ್ಕವೂ ಅಲ್ಲ, ದೇವಸ್ಥಾನದ್ದು ಅಲ್ಲ, ಇದೆಲ್ಲ ಅಲ್ಲಿ ಇದ್ರ ಮುಂದೆ ಅಲ್ಲಿ ಈ ಲೋಕರಂಜನ್ ಅಕ್ವೇರಿಯಂ ಇದೆಲ್ಲ, ಅಕ್ವೇರಿಯಂ ಮುಂದುಗಡೆ ಝೂ ಹತ್ರ ಸ್ವಲ್ಪ ಈ ಝೂ ರೀಚ್ ಆಗೋಕ್ಕಿಂತ ಮುಂಚೆ, ಮತ್ತು ಅಕ್ವೇರಿಯಂ ಅಕ್ವೇರಿಯಂ ಆಪೋಸಿಟ್ಟು ಅದನ್ನ ತಳ್ಳೋ ಗಾಡಿಗಳಿದೆಯಲ್ಲ, ಫಾಸ್ಟ್ ಫುಡ್ಗಳಿದೆಯಲ್ಲ, ಆ ಫಾಸ್ಟ್ ಫುಡ್ಗೆ ಸಂಬಂಧಪಟ್ಟವು. ಸೊ ಫಾಸ್ಟ್ ಫುಡ್ ಮುಂದ್ಗಡೆ ಓಡಾಡ್ಕೊಂಡಿದ್ದೆವು. ಈಗ ಆ್ಯಕ್ಚುಲಿ ಇದೇ ನಾಯಿಗಳನ್ನ ಬಗಳ್ತಾರನ್ನ ಎಷ್ಟೊಂದು ಸರಿ ವೀಡಿಯೋ ರೆಕಾರ್ಡ್ ಮಾಡಿ ಯೂಟ್ಯೂಬಲ್ಲಿ ಈ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ನಾಯಿಗಳು ಇಲ್ಲಿಗೆ ಒಳಗಡೆ ಕರ್ಕೊಬಂದು ಇದಾಕೋದು, ಊಟ ಹಾಕೋದು. ಇಲ್ಲೇ ಏನಕ್ಕೆ ಊಟ ಹಾಕೋದು ಅಂದರೆ, ನಾಯಿಗಳು ಇಲ್ಲೇ ಉಳ್ಕೊಳ್ಳಿ ಅಂತ. ಅಲ್ಲಿಂದ ಇಲ್ಲಿವರೆಗೆ ಕರ್ಕೊಬಂದು ಇಲ್ಲಿ ಹಾಕಿ ಅಭ್ಯಾಸ ಮಾಡ್ಕೊಂಡಿದ್ದು. ಸೊ ಇಲ್ಲಿ ಹಾಕಿದ್ದೇನು ಅಂದರೆ, ಗಿಡ ಕಿತ್ಕೊಂಡು ಹೋಗ್ತಾರದು. ಅದೇನು ಅಂತ ಗೊತ್ತಿಲ್ಲ ನಮಗೆ, ಗಿಡ ಕಿತ್ಕೊಂಡೋಯ್ತಾನೆ ಗೊತ್ತಿಲ್ಲ, ಸುಮ್ಮನೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದಕ್ಕೆ. ಸೊ ಅದೇ ಏನು ಹೇಳೋದು, ನಾನು ಪ್ರೋಟೀನ್ ಪೌಡ್ರ್ ತಂದು ಇಟ್ಕೊಂಡಲ್ಲ, ಆವಾಗ ಹಾಲು ಕಟ್ ಮಾಡಿದ್ರು ನನಗೆ. ಆವಾಗ ಅಲ್ಲಿ ಬೇಸಿಗೆಗಳು ಇಟ್ಬಿಟ್ಟು ಎಷ್ಟು ಹಾಲು ತುಂಬ್ತಾಯಿದ್ರು ಅಂದರೆ, 4-5 ನಾಯಿಗಳು ಕುಡಿದು ಮಿಕ್ಕಿರೋದು ನಾಯಿಗಳು ಹೊಟ್ಟೆ ತುಂಬ ಹಾಲು ಕುಡಿದು ಬಿಟ್ಬಿಟ್ಟಿದ್ದಾವೆ. ಅವನ್ನ ಬಿಟ್ಬಿಟ್ಟಿದ್ರು. ಆ ಹಾಲು ಕಡಿಮೆ ಅಂದರೂ 1.5 2 ಲೀಟ್ರ್ ಹಾಲು ಇರೋದಲ್ಲಿ, ಅಷ್ಟೊಂದು ಹಾಲು ಇರ್ತಿತ್ತು ಅಲ್ಲಿ. ದೊಡ್ಡ ಬೇಸಿನ್ ತುಂಬ ಹಾಲಿರೋದು, 1.5 2 ಲೀಟ್ರ್ ಹಾಲಿರೋದು. ಅಷ್ಟೊಂದು ಹಾಲು ವೇಸ್ಟ್ ಆಗಿರ್ತಿತ್ತು. ಅದು ಕುಡ್ದು ಆದಮೇಲೆ ಅದರ ಲೆಕ್ಕ ಹಾಕಿದ್ರು ಎಷ್ಟು ಹಾಲು ತಂದು ಹಾಕ್ತಿದ್ರು ಅಂತ. ಬಿಸ್ಕೆಟ್ಗಳು ಅಲ್ಲಿ ಎಷ್ಟು ಚೆಲ್ಲಿರ್ತಿದ್ರು ಅಂದರೆ ಕೇಳಲೇಬೇಡಿ. ಆ ನಾಯಿಗಳೆಲ್ಲ ಅಲ್ಲೇ ಅದ್ರ ಪಕ್ಕನೇ ಮಲಗಿರೋವು, ತಿಂತಾನೆ ಇರಲಿಲ್ಲ ಅವು. ತಿಂದು ಸಾಕಾಗಿ ಅಲ್ಲೇ ಮಲಗಿರ್ತದೆ, ಅಲ್ಲೇ ಮಲಗೋ ಹಂಗೆ ಮಾಡ್ತಾಯಿದ್ವು ಅವು. ಆ ರೇಂಜಲ್ಲಿ ಊಟ ಹಾಕ್ತಿದ್ರು ಆ ನಾಯಿಗಳಿಗೆ, ಆ ರೇಂಜಲ್ಲಿ ನಾಯಿಗಳಿಗೆ ಊಟ ಹಾಕ್ತಿದ್ರು. ಆದರೆ ನನಗೆ ಆ ನಾಯಿಗಳಿಗೆ ಎಷ್ಟು ಊಟ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೇ ಕಡಿಮೆ ಆಯ್ತಾ ಹೋಯಿತು. ಅಂದರೆ ನನಗೆ ಎಲ್ಲ ಕಡೆ ವರ್ಕೌಟ್ ಮಾಡೋಕ್ಕೆ ಮಾಡಿದ ತಕ್ಷಣ ಊಟ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಯಾವ ಮಟ್ಟಕ್ಕೆ ಕಟ್ ಮಾಡಿದ್ರು ಅಂದರೆ, 1 ಲೋಟ ಟೀ ಕುಡಿಯೋಕ್ಕೂ ದುಡ್ಡು ಕೊಡ್ತಿರ್ಲಿಲ್ಲ. ಆವಾಗ ನಿಲ್ಲಿಸ್ಬಿಟ್ರು. ಆ ಪ್ರೋಟೀನ್ ಪೌಡ್ರನ್ನ ನಾನು ಕಡಿಮೆ ಅಂದ್ರೂ ಸುಮಾರು ತಿಂಗಳೇ ಇಟ್ಕೊಂಡಿದ್ದೆ ಬ್ಯಾಗಲ್ಲಿ. ಅವಾಗ ಮಿನಿ ಬ್ಯಾಗ್ ಇತ್ತು ನಂದು ಸೊ ಡೆಕಾಥ್ಲಾನಲ್ಲಿ ತೊಗೊಂಡಿದ್ದು. ಆ ಮಿನಿ ಬ್ಯಾಗಲ್ಲಿ ಇಟ್ಕೊಂಡು ಸುಮಾರು 1 ತಿಂಗಳಾಗಲೇ ಓಡಾಡಿ ಕೊನೆಗೆ ಊಟಕ್ಕೆ ಗತಿ ಇಲ್ಲದೆ ಆ ಪೌಡ್ರನ್ನ ತಿನ್ಕೊಂಡೆ ನಾನು. ಅಂದರೆ ಹೊಟ್ಟೆ ತಡೆಯೋಕ್ಕಾಗದೆ ಆ ಪ್ರೋಟೀನ್ ಪೌಡ್ರನ್ನ ತಿನ್ಕೊಂಡು ಯೂಸ್ ಮಾಡಿಕೊಂಡೆ. ಅಂದರೆ
ಒಂದು ಹಾಲ್ಗೆ ಹಾಕೊಂಡು ಕುಡಿಯೋಕ್ಕಾಗಲಿಲ್ಲ, ಹಂಗೆ ತಿನ್ಕೊಂಡೆ. ಅಲ್ಲಿವರೆಗೂ ಸುಮಾರು ಎಷ್ಟೋ ತಿಂಗಳು ನನಗೆ ಆ ಪ್ರೋಟೀನ್ ಪೌಡ್ರು ಇಟ್ಕೊಂಡು ಆ ಪ್ರೋಟೀನ್ ಪೌಡ್ರ್ ಖಾಲಿ ಮಾಡೋವರೆಗೆ ನನಗೆ ಮಿನಿಮಮ್ 10 ರೂಪೀಸ್ ಸಿಕ್ಕಲಿಲ್ಲ. 10 ರೂಪಾಯಿ ಎಷ್ಟೋ ತಿಂಗಳೇ ಇಟ್ಕೊಂಡಿದ್ದೆ ಆ್ಯಕ್ಚುಲಿ. ಅದನ್ನು ಡೆಕಾಥ್ಲಾನಲ್ಲಿ ತೊಗೊಂಡಿದ್ದೆ. ಅದು ಮೇ ಬಿ UPI ಪೇಮೆಂಟ್ ಮಾಡಿರ್ತೀನಿ ಬಹುಶಃ, ನಾನು ಗೊತ್ತಾಗುತ್ತೆ. ಜೊತೆಗೆ ಫೇಸ್ಬುಕ್ಕು ಅವಾಗ ಇತ್ತೋ ಇಲ್ಲ ಅವಾಗ ಮೊಬೈಲ್ ಇರಲಿಲ್ಲ ನನ್ನ ಹತ್ರ ಮೊಬೈಲ್ ಇರಲಿಲ್ಲ. ಅವಾಗಿನ್ನ ಕ್ಯಾಶ್ ಪೇಮೆಂಟ್ ಮಾಡಿರ್ತೀನಿ. ಆವಾಗ ಸುಮಾರು ಪ್ರೋಟೀನ್ ಪೌಡ್ರ್ ಖಾಲಿ ಆಗೋವರೆಗೂ ನನಗೆ 10 ರೂಪಾಯಿ ಕೂಡ ಕೊಡಲಿಲ್ಲ. ಒಂದು 250 ml ಹಾಲು ತೊಗೊಳ್ಳೋಷ್ಟು ದುಡ್ಡು ಕೊಟ್ಟಿರಲಿಲ್ಲ. ತಿನ್ನೋಕ್ಕೂ ಊಟ ಕೊಡ್ತಿರಲಿಲ್ಲ. ಅವ್ರ ಕಾಟ ತಡೆಯೋಕ್ಕಾಗದೆ, ಹೊಟ್ಟೆ ಹಸಿವು ತಡೆಯೋಕ್ಕಾಗದೆ ಆ ಪ್ರೋಟೀನ್ ಪೌಡ್ರ್ ತಿನ್ಕೊಂಡು ಖಾಲಿ ಮಾಡಿದೆ. ಕೊನೆಗೆ ಆ ಪ್ರೋಟೀನ್ ಪೌಡ್ರ್ ಖಾಲಿ ಮಾಡಿ ಅರೌಂಡ್ 2-3 ಡೇಸ್ ಆದಮೇಲೆ ನನಗೆ ಟೀ ಕುಡಿಯೋಷ್ಟು ದುಡ್ಡು ಸಿಗೋಕ್ಕೆ ಸ್ಟಾರ್ಟ್ ಮಾಡ್ತು. ಅದೇನಕ್ಕಾಗಿ ಮಾಡಿದ್ದು ಅಂದರೆ ಟೀನ ಮೈಸೂರು ತಿಂಡೀಸ್ ಮತ್ತು ಷಣ್ಮುಗಮ್ ಟೀ ಸ್ಟಾಲ್ ಇದೆಯಲ್ಲ ಅಲ್ಲಿ ಕುಡೀಲಿ ಅಂತ. ಆ್ಯಕ್ಚುಲಿ ಷಣ್ಮುಗಮ್ ಟೀ ಸ್ಟಾಲಲ್ಲಿ ಅವಾಗಿನ್ನೇ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ಮೈಸೂರು ತಿಂಡೀಸಲ್ಲಿ ಟೀ ಕುಡೀಲಿ ಅನ್ನೋ ಕಾರಣಕ್ಕೋಸ್ಕರ ಬೆಳಿ ಅನ್ಸ್ಯಾರ ಬಂದು ಸಾಯ್ತಾ ಒಂದೇ ಸಮ. பக்கத்துல தான் அப்படியே வர சொல்லு. நீங்க வரீங்களா? அப்படியே நீங்க ವಾಚ ಶಬ್ದಗಳಲ್ಲಿ ಬೈದಾಡ್ಕೊಂಡು ಇನ್ನಿಂದೇನೆ ಬರ್ತಾನೆ ಬಿಡು. ಯಾವ ಸುಳ್ಳೆ ಮಗ ಹೇಳಿದ್ದು ಹಂಗೆ ಹೇಳ್ಕೊಂಡು. ಇದು ಕೃಷ್ಣನ ಬಾಲಂಗ್ ಆ್ಯಕ್ಚುಲಿ ಅಲ್ಲಿ ಸರ್ಕಲಲ್ಲಿ ಒಬ್ಬ ಇವರು ಪುಡ್ಸ್ವಾಮಿಯವರ ಬಾಲಂಗ್ ಬಚ್ಚಿ. ಅಲ್ಲಿ ಸರ್ಕಲಲ್ಲಿ ಒಬ್ಬ ಕಟ್ಕೊಳ್ಳೋದಲ್ಲಿ ನೋಡ್ದಂಗೆ ಆಯಿತು. ಹಂಗೆ ಕಟ್ಕೊಳ್ಳೋ ವಿಷಯ ಮಾತಾಡಿಕೊಂಡು 20 ರೂಪಾಯಿ ಕೊಡೋಕೆ ಬಂದ. ನಾನು ಬೇಡ ಅಂದ್ಬಿಟ್ಟು ಬಂದೆ. ಆ್ಯಕ್ಚುಲಿ ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಸುತ್ತಮುತ್ತ ಪೊಲೀಸ್ಗಳಿದ್ದರು. ಅದು ಆ್ಯಕ್ಚುಲಿ ಪ್ರೀ ಪ್ಲ್ಯಾನ್ ಥರ ಕಾಣಿಸ್ತು ನನಗೆ. ಅದಕ್ಕೆ ಮೊಬೈಲ್ ಈಚೆಗೆ ತೆಗಲಿಲ್ಲ. ಫಸ್ಟ್ ಆಫ್ ಆಲ್ ಅವನು ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಥರನೇ ಎಲ್ಲ ಮಾತಾಡ್ದ. ಊರಿಗೆ ಬಂದು ನೀರು ಬರಲೇಬೇಕು, ಅವ್ನು ಗಾಡಿ ನಂಬರ್ ಕನ್ನಡದಲ್ಲಿತ್ತು, ಅದೊಂದು ಗ್ಯಾರಂಟಿ. ಮುಖ ನೋಡಿದ್ದೀನಿ, ನೋಡೋದ ಇವತ್ತೆಲ್ಲ ನಾಳೆ ಸಿಗ್ತಾನೆ. ಊರಿಗೆ ಬಂದವ್ರು ನೀರು ಬರಲೇಬೇಕು. 20 ರೂಪಾಯಿ ಕೊಡೋಕೆ ಬಂದ, ಬೇಡ ಅಂತ ಹೇಳಿದೆ. ಊಟ ಮಾಡಿದ್ರ ಅಂದ, ಇಲ್ಲ ಅಂತ ಹೇಳಿದೆ. ಇಲ್ಲ ಆಮೇಲೆ ಈಗ ಊಟ ಹುಡಿಕೊಂಡು ಈಗ ಎಲ್ಲಿಗೆ ಹೊರಟ್ರಿ ಅಂದೆ. ಊಟ ಹುಡಿಕೊಂಡೆ ಹೊರಟೆ ಅಂದೆ. ಸೊ ಅದಕ್ಕೆ 20 ರೂಪಾಯಿ ಕೊಟ್ಟ ಅವನು. ಅದಕ್ಕೆ 20 ರೂಪಾಯಿ ತಗೊಳ್ಳಿ ಅಂತ ಮತ್ತೆ ಇನ್ನೊಂದು ಸರಿ ಕೊಡೋಕೆ ಬಂದೆ. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆನೇ 20 ರೂಪಾಯಿ ಕೊಡೋಕೆ ಬಂದಿದ್ದ. ನಾನು ಬೇಡ ಅಂದೆ. ಆಮೇಲೆ ಮತ್ತೆ ತಗೊಳ್ಳಿ ಇನ್ನೊಂದು ಸ್ವಲ್ಪ ಯಾರೋ ಥರನೋ ಈಸ್ಕೊಳ್ಳಿ ಅಂದ. ಬೇಡ ಅಂದ್ಬಿಟ್ಟು ಬಂದೆ. ಆ್ಯಕ್ಚುಲಿ ಅಲ್ಲಿ ಅವಡೆ ಕವರ್ ಆಗಿರ್ತಾಳೆ. ಅವಳು ಕವರಲ್ಲಿ ಕಾಲಿಗೆ ಹೊಡೆಯೋಕ್ಕೆ ಪ್ರಯತ್ನ ಪಟ್ಟಳು. ಹಳ ಆಡಿಸ್ಕೊಂಡು ಹೋಗ್ತಾ ಇಲ್ಲ ಅವಳು. ಕವರಲ್ಲಿ ಮೊಬೈಲಲ್ಲಿ ಕವರ್ ಆಗಿರ್ತಾಳೆ ಅಂದ್ಕೊಳ್ತೀನಿ. ಮಾಡ್ಬಿಟ್ಟೆ ಆ್ಯಕ್ಚುಲಿ ಫೋನ್ ಅವ್ರು ನೋಡಿದ್ರೆ ಕವರ್ ಮಾಡ್ತಾಯಿದ್ದೆ. ಕಳ್ಳಕಾಯಿ ತಿಂದು ಎಸ್ಕೊಬರ್ತಾಯಿದ್ರು. ಆ್ಯಕ್ಚುಲಿ ಪೊಲೀಸ್ಗಳು ಅಲ್ಲಿಂದ ಈಗ ಇನ್ನೂ ಒಂದು 200 ಮೀಟ್ರ್ ಮುಂದಕ್ಕೆ ಬಂದಿಲ್ಲ ಅವರು ಪಾರ್ಕ್ ಬಿಟ್ಟು. ಈಗ ಆಲ್ರೆಡಿ ಒಂದು 7-8 ಜನ ಪೊಲೀಸ್ಗಳನ್ನ ನೋಡಿದ್ದೀನಿ ಮುಂದೆ. ಈ ಕಾರಣಕ್ಕೆ ಅವನು ಆಟೋದವನು 20 ರೂಪಾಯಿ ಕೂಡ ಬಂದಾಗ ಕ್ಯಾಮ್ರಾ ಮೊಬೈಲ್ ಈಚೆ ತೆಗೆದು ರೆಕಾರ್ಡ್ ಮಾಡಲಿಲ್ಲ. ಯಾಕೆಂದರೆ ಅವನು ಆರ್ಗನೈಸ್ಡ್. ಅದು ಅವನು ಫಸ್ಟೇ ಮೊಬೈಲ್ ಬಗ್ಗೆ ಕೇಳ್ದ, ಮೊಬೈಲ್ ಎಲ್ಲಿ ಅಂತ. ಅವ್ನು ರೆಕಾರ್ಡ್ ಮಾಡದೇ ಇರಲಿ ಅಂತ. ಅವನು ಬರೀ ಮೊಬೈಲಲ್ಲಿ ಮಾತ್ರ ರೆಕಾರ್ಡ್ ಆಗೋದು, ಕಣ್ಣಲ್ಲಿ ರೆಕಾರ್ಡ್ ಆಗೋಲ್ಲ ಅಂತ ಅಂದ್ಕೊಂಡು ಅವನ ಬಡ್ಡಿ ಮಗ ಸಿಗ್ತಾನೆ, ಅಲ್ಲಿಗೆ ಹೋಗ್ತಾನೆ. ಆ್ಯಕ್ಚುಲಿ ಕನ್ನಡದಲ್ಲಿ ನಂಬರ್ ಹಾಕಿತ್ತು, ನಾನು ಬೇಗ ಸಡನ್ನಾಗಿ ಓದೋಕ್ಕಾಗಲಿಲ್ಲ. ಅದು ಏನು ಮಾಡೋಕ್ಕಾಗಲ್ವಂತೆ ಅವರಿಬ್ಬರು ಮಾತಾಡ್ಕೊಂಡು ಹೋಗಿದ್ದು. ಮೊಬೈಲಲ್ಲಿ ಕವರ್ ಆಗಿರಲ್ಲ ಅಂತ ಅಂದ್ಕೊಳ್ತೀನಿ. ಈಗ ಸುಮ್ಮನೆ ಬೊಗಳ್ಕೊಂಡು ಬರ್ದಿದೆ. ಆ್ಯಕ್ಚುಲಿ ಶ್ರುತಾ ಬಳ್ಳಾಳು ಇವತ್ತು 1ನೇ ತಾರೀಕಲ್ವಾ. ನಾನು ಶ್ರುತಾ ಬಳ್ಳಾಳು ಯಾಕೆ ಬಾಳೆಹಣ್ಣು ಶ್ರುತಾ ಬಳ್ಳಾಳ್ಗೆ ಬಾಳೆಹಣ್ಣು ಸಿಪ್ಪೆ, ಅದು ಬಾಳೆಹಣ್ಣಲ್ಲ. ಶ್ರುತಾ ಬಳ್ಳಾಳ್ಗೆ ಕೋಆಪ್ರೇಟ್ ಮಾಡಿಲ್ಲ ನಾನು. ಅಂದರೆ ಅವಳು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರಲ್ಲ ಬೆಳಗ್ಗೆಯಿಂದ. ಸೊ ಅದ್ರ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡ್ಬಂದೆ ನಾನು. ಜೊತೆಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು ಅಪ್ಲೋಡ್ ಮಾಡಿದ್ದು ಇದು ಕೂಡ ತೆಗೆದಾಕ್ದೆ, ಸ್ಟೇಟಸ್ ಕೂಡ ತೆಗೆದಾಕ್ದೆ. ಅದಕ್ಕೋಸ್ಕರ ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ತಾಯಿದ್ದಾರೆ. ಅಲ್ಲೂ ಕಯ್ಯಪ್ಪ ಅಂತ ಪೊಲೀಸ್ನ ಹೇಳಿಲ್ವಾ, ಪೊಲೀಸ್ ಸಿಕ್ಕಾಪಟ್ಟೆ ಜಾಸ್ತಿ ಓಡಾಡ್ತಿದ್ದಾರೆ ಸುತ್ತಮುತ್ತ ಅಂತ. ಅಲ್ಲೂ ಅಷ್ಟೇ. ಇಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ನನಗೆ ಗೊತ್ತು, ಬಟ್ ಅವರು ಕನ್ನಡ ರಾಜ್ಯೋತ್ಸವ ಡ್ಯೂಟಿಗೆ ಹೋಗಿದ್ದವರಲ್ಲ. ಹೋಗಿದ್ದಿದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ತಿಗ ಮುಚ್ಕೊಂಡು ಅವ್ರ ಕೆಲಸ ಅವ್ರು ನೋಡ್ಕೊಂಡು ಹೋಗಬೇಕು ವಿತೌಟ್ ಆ್ಯಟಿಟ್ಯೂಡ್. ಅಳು ಮುಳು ಆ್ಯಟಿಟ್ಯೂಡ್ ತೋರಿಸಿ ರೆಸ್ಪಾಂಡ್ ಮಾಡಬಾರ್ದು. ರೆಸ್ಪಾಂಡ್ ಮಾಡಿದ್ರು ಅಂದರೆ ಅವರು ಅಸೈನ್ ಫಾರ್ ವರ್ಕ್ ಅರೌಂಡ್ ಮೀ ಅಂತ ಅರ್ಥ ಅಷ್ಟೇ. ಅಸೈನ್ ಟು ವರ್ಕ್ ಅರೌಂಡ್ ಮೀ ಅಂತ ಅಷ್ಟೇ. ಏನು ತೋರಿಸ್ತಾರದು 20 ರೂಪಾಯಿಗೆ ಏನು ತೊಗೋಬೋದಿತ್ತು ಅಂತ.
₹20 ಏನು ತೊಗೋಬೋದಾಗಿತ್ತು ಅಂತ ಅವ್ನು ತೋರಿಸಿದ್ದು. ₹20 ಅದು ತೊಗೋಬೋದು ಹಾಗಂತ ಅವನ ಹತ್ರ ₹20 ತೊಗೊಳೋದು ಎಷ್ಟು ಮಟ್ಟಿಗೆ ಸರಿ? ಆ್ಯಕ್ಚುಲಿ ತೊಗೊಂಡಿಲ್ಲ ಅಂತ ಏನಿಲ್ಲ, ತೊಗೊಂಡಿದ್ದೀನಿ, ಬಟ್ ಇವಾಗ ಬೇಕಂತಲೇ ತೊಗೊಳ್ಳಿಲ್ಲ ನಾನು. ಆಟೋ ನಂಬರ್ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಆಟೋ ಹೋಗೋವಾಗಿಲ್ಲ, ಸಿಟಿ ಬಸ್ ಮಾತ್ರ ಹೋಗ್ಬೇಕು ಈ ಬೇನಲ್ಲಿ. ಇದು ಆರ್ಗನೈಸ್ಡ್. ಎಲ್ಲೋ ಪೊಲೀಸರು ಸುತ್ತಮುತ್ತ ಓಡಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ಪೊಲೀಸ್ ಕವರ್ ಮಾಡೋಕ್ಕೆ ತೆಗೀಲಿಲ್ಲ ಕ್ಯಾಮ್ರಾ. ಆ್ಯಕ್ಚುಲಿ ಪೊಲೀಸ್ ಕವರ್ ಮಾಡೋಕ್ಕೆ ತೆಗೆದಿದ್ದು, ಬೇರೆ ಇನ್ನಿಬ್ಬರು ಯಾರೋ ಸಿಗಾಕೊಂಡ್ರು. ಏನೋ ಸ್ನ್ಯಾಕ್ಸ್ ಅದು ತಿನ್ನುವಂಥದ್ದು, ತಿನ್ನುವ ಗುಣಮಟ್ಟದಲ್ಲಿದೆ ಅಂದರೆ ಕವರ್ ಓಪನ್ ಮಾಡಿದೆ, ಬೇಕಂತ ಬಿಸಾಕಿರೋದು ಸದಾ ಒಳ್ಳೆ ಪರವಾಗಿ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿದ್ರು, ಈ ಕಡೆ ಬರ್ತಾ ಇದ್ದಾರೆ. 50% ಫುಡ್ ಬ್ಲಾಕ್ ಮಾಡ್ಕೊಂಡಿದ್ರು. ನಾನು ಆ್ಯಕ್ಚುಲಿ ಊಟ ಹುಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ನಲ್ಲ, ಬರ್ತಾ ಇದ್ದೀನಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇರೋದು. ಛಾಯಾದೇವಿ ಅಂತ ಆ ಕಡೆ ಇರಲಿ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿದ್ದವರು ಬರ್ತಾ ಇದ್ದಾರೆ, ನೋಡೋದ. ಸಾಧ್ಯ ಆದರೆ ಗಾಡಿ ನಂಬರ್ ಹೇಳ್ತೀನಿ. ಲೇಡೀಸ್ ಅವರು, ಲೇಡಿ ಡಿಪಾರ್ಟ್ಮೆಂಟು. ಯಾಕೆ ಮಾಡ್ಕೊಂಡಿದ್ದೆ ಅಂದರೆ ಬಿಷಪ್ ಪೊಸಿಷನ್ಗೋಸ್ಕರ. ಚಿನ್ನ ಬೆಳ್ಳಿ ಚಿನ್ನದ ಅಂಗಡಿ ಇದೆ, ಅದು ಯಾವುದೋ ಒಂದು. ಪೊಲೀಸ್ನ ಹೇಳಿಲ್ವಾ ಸುತ್ತ ಜಾಸ್ತಿ ಇದ್ದಾರೆ ಅಂತ. ಇದೇ ಗಾಡಿ ರಾಯಲ್ಲು JG 2644. JG 2644 ಸುತ್ತ ಬಳ್ಳಾಳು ಅದೇ ಗಾಡಿ ಓಡಿಸೋದು, ಅಂದರೆ ಕಲರ್ ಸ್ಪೋರ್ಟ್ಸ್ ಟಿ ಶರ್ಟ್ ಹೋದೆ ಒಂದು. ಕೃಷ್ಣ ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಇದೆಲ್ಲ ಸ್ಥಳ ಮಗ ಕೃಷ್ಣ ಒಂದು. ಆ್ಯಕ್ಚುಲಿ ನಾನು ಅಲ್ಲೇ ಕವರ್ ಮಾಡಬೇಕಿತ್ತು ಸೈಕಲ್ದು, ಸುಮ್ಮನೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಬಂದೆ. ಉದ್ದಕ್ಕೂ ಹೆವಿ ಇದೆ. ಇದೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಎಷ್ಟೊಂದು ವೀಡಿಯೋಸ್ ಅಪ್ಡೇಟ್ ಮಾಡಿದ್ದೀನಿ. 11 ES 6194. ಅದು ಏನಕ್ಕೆ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು, ಊಟ ಸಿಗೋದಿಲ್ಲ. ಇನ್ ಕೇಸ್ ಒದ್ದಾಡ್ಕೊಂಡು ತೊಗೊಂಡ್ರೆ 50% ಊಟ ಸಿಗುತ್ತೆ ಏನಾದರೂ. ವಾಯ್ಸ್ ಕೇಳಿಸ್ಕೊಂಡೆ ಅಂದ್ಕೊಳ್ತೀನಪ್ಪ. ಎಲ್ಲ ಬೇಕು ತಾವು ಈಸ್ಕೊಂಡು ಬಂದು ಸೇರ್ತಾರ ತಪ್ಪೋರು ಎಲ್ಲ ಏನಕ್ಕೆ ಎಲ್ಲ ಸಾಕ್ಷಿತೀರಲ್ಲ ಮನುಷ್ಯನಿಗೆ ಸಾಕ್ಷಿ ಇವೆಲ್ಲ ಇದ್ರಲ್ಲಿ ಏನು ಬರುತ್ತೋ ಎಲ್ಲ ಪ್ರವಚನ ಕೇಳಿಸ್ಕೋಬೇಕು. ಅವನು ಮಿರಿಂಡ ಹಿಡ್ಕೊಂಡು ಹೋಗ್ತಿದ್ದಾನಲ್ಲ, ಅವನು ರೈಮಂಡ್ಸ್ ಅಂಗಡಿ ಅವನು ಸಿಕ್ಕಾಪಡೆ ಸರಿ ಕವರ್ ಮಾಡಿದ್ದೀನಿ. ಅವನು ಬೇಕಂತ ಹಿಂಗಡೆಯಿಂದ ಗುದ್ಕೊಂಡು ಹೋದ. ಆ್ಯಕ್ಚುಲಿ ನನಗೆ ಗುದಿಯೋಕ್ಕೆ ಟ್ರೈ ಮಾಡ್ದೆ, ಕೋಲ್ ಹಿಡ್ಕೊಂಡಿದ್ನಲ್ಲ ಅದು ದೊಣ್ಣೆಗೆ ಟಚ್ ಆಯಿತು ಅಷ್ಟೇ. ಹಳ್ಳಿಲಿ ಪೊಲೀಸ್ ಇದ್ದಾರೆ ಅಂತ. November 1 ಕನ್ನಡ ಜಯಂತಿ ನನಗೆ ಗೊತ್ತು, ಕನ್ನಡ ರಾಜ್ಯೋತ್ಸವ. ಬಟ್ ಆ್ಯಟಿಟ್ಯೂಡ್ ತೋರಿಸ್ತಾ ಇದ್ದಾರೆ, ಹೊಟ್ಟೆ ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದ್ರಿಂದ ಆರ್ಗನೈಸ್ಡ್ ಅಂತ ಅಷ್ಟೇ. ರಾಯಲ್ಲು ಕುಮಾರ್ ಬಲಂಗೋಚಿಗೆ ₹500 ತೋರಿಸ್ತಾನು ಒಳಗಡೆ. ಆದರೆ ಕುಮಾರ್ಗೆ ಮಾತು ಕೇಳಿ ನೋಡು, ₹500 ಕೊಡ್ತಾನೆ ಅಂತ. ಅದು MG ಕೂದಲು ಕಟ್ ಮಾಡಿಸ್ಕೊ ಅಂತ. ಆ್ಯಟಿಟ್ಯೂಡ್ ಆಗಿದೆ ಪ್ರಕಾಶ್ ಟೈಡಲ್ ಥೀಮ್ ಇದು. ಆ್ಯಟಿಟ್ಯೂಡ್ ಏನು ಗೊತ್ತಾ, ಸಗತ್ ಸಿಂಪಲ್. ಅಲ್ಲಿ KA09 MG 5416 ಗಾಡಿ ಒಳಗಡೆ ಒಬ್ಬ ₹500 ಇಟ್ಕೊಂಡಿದ್ದಾನೆ. ಇಲ್ಲಿದ್ದವನು ವೈಟ್ ಕಲರ್ ಟಿ ಶರ್ಟ್ ಇರೋನು ಕುಮಾರ್ದು ಟಿ ಶರ್ಟು. ಕುಮಾರ್ ಪಾಸ್ಟ್ 2 ಡೇಸಿಂದ ಕಾಣಿಸ್ಕೊಳ್ತಿದ್ದಾನೆ ಪಾರ್ಕ್ ಒಳಗಡೆ. ಸೊ ಇಲ್ಲಿ ಆ್ಯಟಿಟ್ಯೂಡ್ ಏನಂದರೆ ಇದು ಶ್ರುತಾ ಬಲಂಗುಚಿ, ಬಲೇನೋ ಹೆಲ್ಮೆಟ್ ಹೇಳಿಲ್ವಾ, ಅವಳು ಗಂಡಂದು ಹೆಲ್ಮೆಟು ಥಮ್ಸಪ್. ಅದೇ ಕತೆ ಏನಂದರೆ ಕುಮಾರ್ ಹತ್ರ ಮಾತಾಡಿ ದುಡ್ಡು ಇಸ್ಕೊಂತ. ಬ್ಯೂಟಿ ಫೋರ್ಸ್ ಫಾರ್ಮುಲಾ ಅದು ಬ್ಯೂಟಿ. ಅಂದರೆ ಬಸವ ಎಕ್ಸ್ಪ್ರೆಸ್ ಅಂದರೆ ಬಲವಂತವಾಗಿ ನಾನು ಕುಮಾರ್ ಹತ್ರ ದುಡ್ಡು ಇಸ್ಕೊಂಡು ಹೇರ್ ಕಟ್ ಮಾಡಿಸ್ಕೋಬೇಕು, ಆ ಥರ ಮಾಡ್ತೀವಿ ಅನ್ನೋದರ ಕಥೆ ಇದು. ಆ್ಯಕ್ಚುಲಿ ಇದು ಎಂಜಾಯ್ ಆಗ್ಬೇಕಂದ್ರೆ ಎಕ್ಸಲೆಂಟ್ ವೀಡಿಯೋ ಅದು. ಯಾಕಂದರೆ ನಾನು ಸುತ್ತ ಇರೋದು ಆರ್ಗನೈಸ್ಡ್ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒಳ್ಳೆ ವೀಡಿಯೋ ಅದು. ನಾನು ನೋಡಲಿಲ್ಲ, ಕ್ಯಾಮ್ರಾ ಕವರ್ ಆಗಿರುತ್ತೆ ಬಿಡಿ. ಇದೆಲ್ಲ ಆರ್ಗನೈಸ್ ಇದು. ಹೊಸದಾಗಿ ಶುರುವಾಗಿರೋದು ಇದು. ಅದು ಆರ್ಗನೈಸ್ಡ್. ಮುಂದೆ ಕೈಲಿ ಡ್ಯಾಮೇಜ್ ಹಾಕೊಂಡಿದ್ದಾನಲ್ಲ ಅದು ಆಲ್ಟುರೋಸ್ ಆರ್ಗನೈಸ್ಡು. HV 9181 ಆರ್ಗನೈಸ್ಡ್. ಇವನಿಗೆ ಹಾಕ್ಕೊಡ್ತಿರೋದು ಅವನು ಟ್ರಾಫಿಕ್ ಜಾಮ್ ಮಾಡೋಕ್ಕೋಸ್ಕರ ಕ್ರಿಯೇಟ್ ಮಾಡೋ ಆರ್ಗನೈಸ್ಡ್ ಇದು. NW 03 NW 1190 ಇದು ಯದುವೀರ್
ಪೈನಾಪಲ್ ಎಲ್ಲ ಪೂರ್ತಿ ಆರ್ಗನೈಸ್ಡು. ಬೋಲ್ಮಾಂದ ಅದಕ್ಕೆ ಬೆಡ್ ತೋರಿಸ್ತಿದ್ದೆ ಬೋಳಿಮಂಗನಿಗೆ ಬೆಡ್ ನಂದು ಕವರ್ ಆಗಿರಲ್ಲ ಬಿಡಿ. ಈಗ ಇಲ್ಲ ಆ್ಯಕ್ಚುಲಿ ಹೋಗ್ತಿಲ್ಲ, ಇಲ್ಲಿಗೆ ವಾಪಸ್ ಹೋಗ್ತೀನಿ, ಮುಂದಕ್ಕೆ ಹೋಗಲ್ಲ. ಹೆವಿ ಆ್ಯಟಿಟ್ಯೂಡ್ ಇದೆ, ಹೋದ್ರೆ ಪ್ರಯೋಜನ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಕೊಡ್ತಾವೆ, ಬೇರೆ ಇನ್ನೇನು ಇರೋದಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ, ವಾಪಸ್ ಹೋಗ್ತೀನಿ, ಅದೇ ಬೆಟರು, ಟೈಮ್ ಸೇವ್ ಆಗುತ್ತೆ. ಬಹುಶಃ ಅಲ್ಲಿ ಇವತ್ತು ಊಟ ಕೊಡೋದು ಡೌಟು. ಊಟ ಕೊಟ್ಟರು ಒಂದು 2-3 ತುತ್ತಾಗೋಷ್ಟು ಊಟ ಕೊಡ್ತಾರೆ ಅವರು. ಜೊತೆಗೆ ತಿನ್ನೋಕ್ಕಾಗಬಾರ್ದು ಆ ಥರ ಏನೇನಾದ್ರು ಊಟ ಕೊಡ್ತಾರೆ. ಅಂದರೆ ಅವ್ರು ಕೊಟ್ಟರು ಊಟ ನಾನು ತಿನ್ನೋಕ್ಕಾಗಬಾರ್ದು ಆ ಥರ. ದುರ್ಗಾ ಪರಮೇಶ್ವರ ದೇವಸ್ಥಾನದವ್ರು ಖಂಡಿತ ಆ ಥರದೇ ಊಟ ಕೊಡೋದು. ಅಂದರೆ ಅವ್ರು ಕೊಡ್ತಾರೆ ಖಂಡಿತ, ಅದು ನಾನೇ ಕೇಳಿದ್ರೆ ಕೊಡೋವರೆಗೂ ಅವರು ಮಾತಾಡೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಕೇಳಿದ ಮೇಲೆ ಕೊಡ್ಬೋದು, ಕೊಟ್ಟರು ತಿನ್ನೋಕ್ಕಾಗಲ್ಲ, ತಿನ್ನೋಕ್ಕಾಗಬಾರ್ದು ಆ ಥರದ್ದು ಕೊಡ್ತಾರೆ. ನೋಡೋಣ ಏನು ಕೊಡ್ತಾರೆ, ಅಪ್ಡೇಟ್ ಮಾಡ್ತೀನಿ ಖಂಡಿತ, ವೀಡಿಯೋ ಅಪ್ಡೇಟ್ ಮಾಡ್ತೀನಿ. ಅದು ಬರಲ್ಲ ಅಂದ್ಕೊಳ್ತೀನಿ, ಆ ಹುಡುಗಿ ಇಟ್ಕೊಂಡಿರೋದು. ಹೌದು, ಇಲ್ಲ ನುಗ್ಗೆಕಾಯಿ, ಇಲ್ಲ ಬಾಳೆಕಾಯಿ, ಅದು ಸುತ್ತ ಬಳ್ಳಾಳಿಗೆ, ಅದು ಬಾಳೆಹಣ್ಣು, ಬಾಳೆಕಾಯಿ, ಬಾಳೆ ದಿಂಡು, ಲಕ್ಷ್ಮಮ್ಮ ಬ್ಲಾಂಗುಚ್ಚಿ, ಇದು ಕೇಕ್ ಸಾಗರ ಮುಂಭಾಗ ನಿಂತಿರೋದು. ಲಕ್ಷ್ಮಮ್ಮ ಬಾಲಂಗುಚ್ಚಿ ಅದು. ಅಂದರೆ ಆ್ಯಟಿಟ್ಯೂಡ್ ಕೇಳಿಸ್ಕೊಬೇಕ್ತೀವಿ. ಇವನು ಅದ್ಭುತ ಇದ್ದದ. ಆ ಕಡೆಯಿಂದ ಕವರ್ ಮಾಡಬೇಕಿತ್ತು, ಕವರ್ ಆಗಿದೆಯೋ ಏನೋ ಗೊತ್ತಿಲ್ಲ. ಬೇಕಬೇಕಂತ ಪಾಚೆ ಉಡ್ತಾ ಇರೋದ ಬಡ್ಡಿ ಮಗ. ಹೋದರೆ ಹಿಂಗೆ ಕಂಟಿನ್ಯೂಸ್ ಇರುತ್ತೆ ಗೊತ್ತು, ಅದಕ್ಕೆ ಎಲ್ಲಿಗೆ ಕಟ್ ಮಾಡಿಬಿಟ್ಟಿದ್ದು, ಮುಂದಕ್ಕೆ ಹೋಗಲೇ ಇಲ್ಲ ನಾನು. ಅಲ್ಲಿವರೆಗೆ ಹೋದ್ರು ನನ್ನ ಟಾರ್ಗೆಟ್ ಇದ್ದಿದ್ದು KR ಹಾಸ್ಪಿಟ್ಲ್ ಮುಂಭಾಗ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಊಟಕ್ಕೆ ಟ್ರೈ ಮಾಡೋದು ಅಂದ್ಕೊಂಡೆ. ಬಟ್ ಅದು ಸುಧಾಬಳ್ಳಾಳಿ ತುಳಸಿ ಹಬ್ಬ ಇರಬೇಕು ಇವತ್ತು. ತುಳಸಿ ಹಬ್ಬ, ಬಹುಶಃ ಬಿಲಿ ತುಳಸಿ ಹಬ್ಬ ಇರಬೇಕು ಅಂದ್ಕೊಳ್ತೀನಿ. ಎಲ್ಲ ಹಿಡ್ಕೊಂಡು ಓಡಾಡ್ತಿರೋದು ನೋಡಿದ್ರೆ. ಹೆರಿಟೇಜ್ ಹಿರಿಯ ನಾಗರಿಕರ ಜೊತೆಗೆ ಪುಟ್ಟಸ್ವಾಮಿ ಮತ್ತು ಇವರು ಯಾರು ಕಡ್ಕೊಳ ರಮೇಶ್ ಬಾಲಂಗುಚ್ಚಿ, ಇವರು ಸುಧಾಬಳ್ಳಾಳ್ ಬಾಲಂಗುಚ್ಚಿ, ಟಿಬೇಟು. ಹೆಲ್ಮೆಟು, ಹೇಮಂತ್. ಇದು ಆ್ಯಕ್ಚುಲಿ ವಿಡಿಯೋ ಇದು ಪಾಸ್ಟ್ 1 ವೀಕಿಂದ ಕವರ್ ಮಾಡ್ತಾಯಿದ್ದೀನಿ. ಇದು ಫಸ್ಟು ಒಬ್ಬ ದಾಂಧಡಿಯ ಬಂದಿದ್ದು, ಅದಾದಮೇಲೆ ಹೆಲ್ಮೆಟ್ಗಳು ಶುರುವಾಗಿದ್ದು. ಏನೋ ಹೇಳ್ಬೋದು ಇವಮ್ಮ. ನಾನು ರೋಡಿಗೆ ಬರ್ತೀನಿ, ಫುಟ್ಬಾಲ್ಗೆ ಹೋಗಲ್ಲ ಅಂತ ಗೊತ್ತು, ಅದಕ್ಕೆ ಬರೋದೇ ಬಡ್ಡಿ ಮಕ್ಕಳು. ಅವರು ನೋಡೋದಕ್ಕೆ ಯಶವಂತ್ ಹೆಂಡತಿ ಥರ ಇದ್ದಾರೆ. ಇವರು ಮಂಜುಳಾ ಬಾಲಂಗುಚ್ಚಿಗಳು, ಮಂಜುಳಾ ಬಾಲಂಗುಚ್ಚಿ. ಹಬ್ಬ ಹೀರೋ ಬಾಳೆಹಣ್ಣು ಹಿಡ್ಕೊಂಡು ಓಡ್ತಾ ಇರೋದು, ಹೊಡ್ಕೊಂಡು ಹೋಗ್ಬಿಡವ ಯಾರು ಮಾಡಿದ್ದೀರ. ಆರ್ಗನೈಸ್ಡ್, ಎಲ್ಲ ಆರ್ಗನೈಸ್ಡ್. ಇದು ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿದ್ದು, ಜಿಬ್ರಾ ಕ್ರಾಸ್ ಬ್ಲಾಕ್ ಮಾಡ್ಕೊಂಡಿರೋದು, ಅಲ್ಲಿ ಎಳ್ಕೊಂಡು ಹೋಯ್ತಾರೆ ನನ್ನ. ಆರ್ಗನೈಸ್ಡ್, ಎಲ್ಲ ಆರ್ಗನೈಸ್ಡ್. ಬೇಕಂತ ಆರ್ಗನೈಸ್ ಮಾಡಿರೋದು. ಎಲ್ಲ ಫುಟ್ಪಾತಿಂದ ಕೆಳಗಡೆ ಎಳ್ಕೊಂಡು ಹೋಗೋಕೆ ಟ್ರೈ ಮಾಡಿದ್ರು ಅವರು. ಅದರಿಂದ ಫುಟ್ಪಾತ್ಗೆ ಬಂದೆ, ಯಾಕೆಂದರೆ ಫುಟ್ಪಾತಲ್ಲಿ ಇದೆ. ಅವ್ರು ಕಿವಿ ಉಜ್ಕೊಂಡಿದ್ದು ಕವರ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಕಿವಿ ಉಜ್ಕೊಂಡು ಏನಂದರೆ ಕಿವಿ ಆರೆಂಜಲ್ಲಿ ಕಿವಿ ಕಿತ್ತೋಗ್ಬೇಕು, ಆ ಥರ ಸೌಂಡ್ ಮಾಡ್ತೀವಿ ಏನೋ ಅಂತ ಹೇಳ್ತಾ ಇರೋದು. ಅದು ಆ್ಯಟಿಟ್ಯೂಡ್ ಫಾರ್ಮುಲಾ. ಹಾರನ್ ಸೌಂಡ್ ಜಾಸ್ತಿ ಆಯಿತು, ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಅವನು ಹೊಟ್ಟೆ ತೋರಿಸ್ತಾ ಇದ್ದಾನೆ. ಅಲ್ಲಿ ಹೋಗಿದ್ರೆ ಊಟ ಸಿಗ್ತಾ ಇರಲಿಲ್ಲ, ಖಂಡಿತ ಊಟ ಸಿಗ್ತಾ ಇರಲಿಲ್ಲ. 50% ಊಟ ಸಿಗೋದು, ಅದಕ್ಕೆ ವಾಪಸ್ ಬಂದೆ. ಅದು ನಾನು ಕಾಯ್ಕೊಂಡು ಕೂತಿದ್ದಿದ್ದೀರ.
ಹೇಳ್ಬೇಕಾದ್ರೆ ನಂದೇ ತಪ್ಪು. ಯಾಕಂದರೆ ನಂಜನಗೂಡು ಹೋಗಬೇಕಾಗಿತ್ತು ಇವತ್ತು ಸ್ಯಾಟರ್ಡೆ. ಅಲ್ಲಿ ದಬಾಯಿಸಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ 2 ಹೊತ್ತು ಊಟ ಸಿಕ್ಕಿರೋದು. ಅಲ್ಲೇನು ಮಾಡೋಕ್ಕೆ ಹೋಗಿಲ್ಲ. ನಿಂತ್ಕೊಂಡಿದ್ದಲ್ಲ ನಾನು ಆ್ಯಕ್ಚುಲಿ KA09 JC 8132 KA09 JC 8132 ಆ್ಯಕ್ಚುಲಿ ಕವರ್ ಮಾಡಬೇಕಿತ್ತು. ಮೊಬೈಲ್ ಬರೀ 5 ಮಿನಿಟ್ಸ್ ಮಾತ್ರ ಇಡನ್ ಕ್ಯಾಮ್ರಾ ರೆಕಾರ್ಡ್ ಮಾಡೋದು, ಅದಾದಮೇಲೆ ರೆಕಾರ್ಡ್ ಮಾಡಲ್ಲ. ಅದು ಕಟ್ಟಾಗಿತ್ತು, ಅದು ಕವರ್ ಆಗಿಲ್ಲ ಖಂಡಿತ ಅಂದ್ಕೊಳ್ತೀನಿ. ಅದು ಆರ್ಗನೈಸ್ಡ್, ಅದು ಈ ಹುಡುಗರನ್ನ ಕವರ್ ಮಾಡ್ತೀನಿ ಈಗ. ಇದು ಆರ್ಗನೈಸ್ಡ್ ಇರಲಿಲ್ಲ ಇವತ್ತು ನೋಡಿಲಿ ಇವ್ರ ಮುಖಗಳು ನೋಡ್ಕೊಬಿಡಿ. ಸೆಕ್ಯೂರಿಟಿ ದ ಪ್ಯಾಷನ್. PB 2 ED 3279 ಇದು ಆರ್ಗನೈಸ್ಡ್ ಹುಡುಗರಿಬ್ರು. ಇದು ಆರ್ಗನೈಸ್ಡ್ KA11N 9838. ನಾನು ಲೇಟ್ ಮಾಡ್ತಾಯಿದ್ದೀನಿ ಅಂದರೂ ಬರ್ತಾರೆ ಬಡ್ಡೆ ಇಟ್ಟು ಡೋರ್ ಓಪನ್ ಮಾಡ್ಕೊಂಡಿರೋದು ರೋಡ್ ಬ್ಲಾಕ್ ಮಾಡೋಕ್ಕೆ. ಹಿಂಗೆ ಏನೇನೋ ಕತೆ ಕರ್ಮಗಳಿದೆ, ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ನಿಂತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಆರ್ಗನೈಸ್ಗಿರೋ ನನಗೆ ಗೊತ್ತಿದೆ ಆಗುತ್ತೆ ಅಂತ. ಅನ್ಲಿಮಿಟೆಡ್ ಆ್ಯಕ್ಚುಲಿ ಅದು ಕವರು. JQ5589 JQ5589 ಅದು ಟಿ ವಿ ಹತ್ರ ಬಂದು ಮಾತಾಡಿದ್ದವನು. ಕವರ್ ಆಗಿರುತ್ತೆ ಅದು ಕೂಡ. ಟಿ ವಿ ಹತ್ರ ಮಾತಾಡೋದು ಇವಳು ಲೋಡ ಜೋರಾಗಿ ಮಾತಾಡೋದು, ಕ್ಯಾಮ್ರಾ ಕವರ್ ಆಗಿರುತ್ತೆ. ನಾಯ್ಸ್ ಲೆವೆಲ್ ಸಿಕ್ಕಾಬಿಟ್ಟೆ ಇದೆ. ಟುಗೆದರ್ ವಿ ಗ್ರೋ ಅಂತ. ನಾನೇ ತಪ್ಪು ಮಾಡ್ಕೊಂಡಿದ್ದೇನು ಅಂದರೆ ಬನ್ನೂರು ಕಡೆಗೆ ಹೋಗ್ತಿದ್ದೀನಲ್ಲ, ಅಥವಾ ಬನ್ನೂರ ಫ್ಲಾಪ್ ಆದರೆ ಬೆಂಗಳೂರಿಗೆ ಹೋಗ್ತೀನಲ್ಲ, ಹೆಂಗೋ ಇರಲಿ ಅಂತ ಬಿಟ್ಟು ಅಂದ್ಕೊಂಡು 1 ದಿವಸ 2 ದಿವಸ ತೆಳ್ಳಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ತಿಂಗ್ಳುಗಟ್ಟಲೆ ಆಗೋಯ್ತು. ತಪ್ಪು ನಮ್ಮದೇ. ನಾನು ಮಾಡಬೇಕಾಗಿದ್ದೇನು ಅಂದರೆ ಒಂದೇ ಒಂದು ಗಂಟೆ ಆಗಿದ್ದಿದ್ರು ಕಾಂಪ್ರಮೈಸ್ ಆಗದೆ ಕೆಲಸ ಮಾಡಬೇಕಾಗಿತ್ತು. ನಾನು ಕರೆಕ್ಟಾಗಿ ಬೇಕಾಗಿರೋದನ್ನು ತೊಗೊಂಡು ತಿನ್ನಬೇಕಾಗಿತ್ತು. ತೆಗಿಲಿಸೋದು ಆ್ಯಕ್ಚುಲಿ ಅವಳು ಕೈಲಿ ಶಾಪಿಂಗ್ ಬ್ಯಾಗ್ ಇಟ್ಕೊಂಡಿದ್ದಾಳಲ್ಲ, ಶಾಪಿಂಗ್ ಬ್ಯಾಗ್ ನನಗೆ ತೆಗಿಲಿಸೋದು ಅವಳ ಉದ್ದೇಶ ಆಗಿತ್ತು. ಆ್ಯಕ್ಚುಲಿ ತೆಗಿಲಿಸಲಿಲ್ಲ, ಅಟೆಂಪ್ಟ್ ಅಂತೂ ಆಯಿತು. ಅವಳು ಮುಖ ತೋರಿಸ್ತೀನಿ ನೋಡ್ಕೊಳ್ರಪ್ಪ. ಈ ರಾಣಿನೇ ತೆಗಳಿಸಿದವಳು ಶಾಪಿಂಗ್ ಬ್ಯಾಗ್ಗಳನ್ನ. ಎಸ್ ಅದು ಶ್ರುತಾ ಬಳ್ಳಾಳ್, ಅದಕ್ಕೆ ತಗೊಳಿಸಿದ್ದು. ಇದು ಆರ್ಗನೈಸ್ಡ್ ಎಮ್ಮೊಂದು, ಒಂದು ಆರ್ಗನೈಸ್ಡ್ ಸೇಮ್ ಅದೇ ಕವರಲ್ಲಿ ಹೊಡೆಯೋದು. ಒಂದು ಬಿಳಿ ಪಂಚೆ ಆರ್ಗನೈಸ್ಡು, ರಾಯಲ್ ಬ್ಲೂ. ಪುಕ್ಸಡೆ ಪ್ರಚಾರಕ್ಕೆ ಆ್ಯಕ್ಚುಲಿ ಮೇಲೆ ಒಂದು ಬೋರ್ಡ್ ಇದೆ, ಆ ಬೋರ್ಡ್ ಕಡೆ ಅವರು ಕ್ಯಾಮ್ರಾ ಹಿಡೀಲಿ ಅಂತ ಟ್ರೈ ಮಾಡ್ತಾ ಇದ್ದಾರೆ. ನಾನು ನೋಡ್ತಿಲ್ಲ ಅಷ್ಟೇ. ಇವ್ದು ಆರ್ಗನೈಸ್ಡ್ ಕವರ್ ಮಾಡಲಿಲ್ಲ ಬೇಕಂತ. ಇಲ್ಲಿ ಅಟೆಂಪ್ಟ್ ಏನು ಅಂದರೆ ಈ ಮೇಲ್ಗಡೆ ಒಂದು ಬೋರ್ಡ್ ಇದೆ, ಬೋರ್ಡ್ ನಾನು ಹಿಡಿಯೋದಿಲ್ಲ ಅವರು. ಆ ಬೋರ್ಡ್ ಹಿಡೀಲಿ ಅಂತ ಈ ಬಡ್ಡೆ ಹಾಕಲು ಆಟ ಆಡ್ತಿರೋದು. ನಾನು ಬೋರ್ಡ್ ಹಿಡಿಯೋಲ್ಲ, ಅದು ಈ ಕಡೆ ಬರ್ತೀನಿ. ಸುಮ್ಮನೆ ವಾಕ್ ಮಾಡಿದ್ದಾಯ್ತು. HS 9280 KA09 ಅದು. ಹೆಡ್ಲೈಟ್ ಹಾಕ್ಕೊಂಡಿಲ್ಲ, ಹೆಡ್ಲೈಟ್ ಹಾಕೊಂಡೆ ಹೆವಿ ಸ್ಪೀಡಲ್ಲಿ ಬಂದಳು. ಚೋಕ್ ಕೊಡೋದಷ್ಟೇ, ಹೊಡೆಯೋದು ತಾಕತ್ತಿಲ್ಲ, ಚೋಕ್ ಅಷ್ಟೇ. ಹೊಡೆಯೋದು ತಾಕತ್ತು ಹಾಕಿಲ್ಲ ಅಂತ ಹೇಳಿದೆ ಅಂದರೆ ಇಲ್ಲಿ ಯಾರೂ ಪೊಲೀಸ್ಗಳಿಲ್ಲ. ಅವಳು ಹೊಡೆಯೋದಿದ್ದಿದ್ರೆ ಪೊಲೀಸ್ ಇರ್ತಿದ್ರು ಖಂಡಿತ. ಅವಳು ಹೊಡೆಯೋದಿದ್ದರೆ ಖಂಡಿತ ಪೊಲೀಸ್ ಇರ್ತಿದ್ರು. ಅವಳು ಬರೀ ನಿಮ್ಮ ಅವ್ವನ ತುಲ್ಲು ಮಗನೇ. HF 9154 ಸ್ಪ್ಲೆಂಡರು ಬಗ್ಕೊಂಡು ಹೋಗಿದ್ಬಿಡೈತಾನೆ ಅಷ್ಟೊಳೆ ಮಗ. ಅವ್ರೊಂದು ಮಾಡೋದು ಆರ್ಗನೈಸ್ಡ್. ಇದು F4802 ಕವರ್ ಆಗಲ್ಲ ಬಿಡಿ. ಅವನು ಕತ್ಲೆ ಇದೆ, ಕೆಮ್ಕೊಂಡು ಹೋಗ್ತಾನೆ. ನಾವು ಇವನ್ ಮಗ ಬಲಂಗೊಚ್ಚಿ ಅವನು, ಯಾರೋ ಅವನ ಹೆಸರೇನು 09A726 ಚೆಕ್ ಅಂತ ಬಂದು ಹೊಡ್ಕೊಂಡು ಹೋಗಿದೆ. ಆ್ಯಕ್ಚುಲಿ ಇಲ್ಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋವೆಲ್ಲ ಸೇಮ್ ಆ್ಯಟಿಟ್ಯೂಡ. ಜೊತೆಗೆ ಓಡಿಯರ್ ಫ್ಯಾಮಿಲಿ ನೆಟ್ವರ್ಕ್ ಸೇರಿದವು ಇವು.
ಎಲ್ಲರದ್ದು ಕವರ್ ಮಾಡೋಕ್ಕಾಗಲ್ಲ. ಇಲ್ಲಿ ನಿಂತ್ಕೊಂಡಿರೋ ಲೇಡೀಸ್ ಡಿಪಾರ್ಟ್ಮೆಂಟು ಅಷ್ಟೇ, ಅಲ್ಲಿ ಬರ್ತೀರ ಆಟೋ. ಯಾರು ಬಲಾಂಗುಚ್ಚಿ ಜೊತೆಗೆ ಅಲ್ಲಿ ಇದು AA5784 ತಮಿಳಿಯನ್ ಅವರು TN29BU1437 ಹೇಳ್ಕೊಂಡು ಹೋಗ್ತೀನಿ ಆ ಕಡೆಗೆ ಅಂತ. ತಮಿಳ್ನಾಡು. ಆ್ಯಕ್ಚುಲಿ ತಮಿಳಿಯನ್ಸು ಪಾರ್ಕ್ ಒಳಗಡೆ ಒಂದು ಸುಮಾರು ಜನ ಕಟ್ಟ ಹೊಡಿತಾಯಿದ್ರು. ಯಶೋಮತಿ ಟೈಟಲ್ ಟೀಮ್ ಅದು 9ML4063 ಅವ್ರು ಫಕ್ಯು. ಲೈಟ್ ಬಿಡ್ತಿರೋದು ಎಲ್ಲಿಗೆ ಗೊತ್ತಾ? ಅಲ್ಲೊಬ್ಬ ಫಕ್ಕಿ ಸಿಂಬಲ್ ತೋರಿಸ್ತಾ ಕೂತಂತ ನಮ್ಮ ಮೊಬೈಲಲ್ಲಿ. ಹೌದಾ, ಇದು ಬಾಂಡ್ಲಿ ಸೇರಿದೆ KA09ML4063. ನಾವು ಲೈಟ್ ಬಿಡ್ತಿರೋದು ಅದೇ. ಪಾಪ್ಕಾರ್ನ್ ಮರವನು ಮತ್ತು ಅಲ್ಲಿ ಫಕ್ಯು ಬೆಟ್ ತೋರಿಸ್ತಾ ಒಬ್ಬ ಆ ಕಡೆ ನೋಡಲಿ ಅಂತಲೇ ಅದು ಮಾಡಿರೋದು. ಇದು ಆ್ಯಕ್ಚುಲಿ ಲೈಟ್ ನನಗೂ ಬೀಳುತ್ತೆ, ಆದರೆ ಆ ಕಡೆಗೂ ಬೀಳುತ್ತೆ. ಹೆಡ್ಲೈಟ್ ಎರಡು ಇರುತ್ತಲ್ವ ಆ ಕಾರ್ಗಳದ್ದು. ಬಾಸ್ಕೆಟ್ ಅಲ್ಲ, ಪರ್ಸಲ್ಲಿ ಹೊಡೆಯೋ ಪ್ರಯತ್ನ ಪಟ್ಟಳು ಅವಳು. ಈ ದಾದಾಗಳು ನೋಡಬೇಕು ಬರ್ತಾರೆ ಅವರಿಬ್ಬರು. ಕ್ಲೀನಾಗಿ ಮುಖ ಕವರ್ ಆಗಲಪ್ಪ. ರೋಡ್ ಹೆಂಗೆ ಬ್ಲಾಕ್ ಮಾಡ್ಕೊಂಡಿರೋದು. ಅವ್ನ ಘಟ ನೋಡಿದ್ರೆ ಒಂದೇ ಒಂದು ಹೊತ್ತಿಗೆ ಬಿದ್ದೋಯ್ತಾನೆ, ಬೆಲೆ ಕೇಳಲ್ಲ ಅವನು. ಒಡ್ಡೆ ಇದೆ ಅಂತಂದು ಇವನು ಅಷ್ಟು ಆರ್ಗನೈಸ್ ಅದು. ಅವನು ಇವನು ಪಂಚೆ ಇದು ಪುಟ್ಟಿ ಹೊಡೆಯೋ ಪ್ಲ್ಯಾನ್ ಅದು. ಕೈಲಿ ಏನೋ ಹಿಡಿದಿತ್ತಲ್ಲ ಪುಟ್ಟಿ ಹೊಡೆಯೋದು. ಅವಳು ಟಚ್ ಮಾಡ್ಕೊಂಡು ಹೋಗೋದು ಕೈಯಲ್ಲಿ. ಅವಳು ಲೌಡ ಕವರ್ ಆಗಿರ್ತಾಳೆ. ಇದು ಮೊಳ್ಸೋದಲ್ಲಿ ಇಡೋದು, ಇವ್ನು ಕೈ ಅಳ್ಳಾಡ್ಸ್ಕೊಂಡು ಹೋಗೋದು. ಇವರೆಲ್ಲ ಕೈ ಬೀಸ್ಕೊಂಡು ಹೋಗ್ತಾರಲ್ಲ, ಸುಮ್ಮನೆ ಬೀಸಾರಲ್ಲ ಅವರು. ಸಾಮಾನ್ಯ ಟಚ್ ಮಾಡ್ತಾರೆ ಬಡ್ಡಿ ಮಕ್ಳು ಬೇಕಂತ. ಇವೆಲ್ಲ ಗುದ್ಕೊಂಡು ಹೋಗ್ಬಿಡ್ತಾರೆ ಹುಡುಗರಿಗೆ. ಓಡ್ ಬರ್ತಾವಲ್ಲ, ಏನೋ ಆಟ ಆಡೋರ ಥರ ಓಡ್ಕೊಂಡು ತಿಳಿಸ್ಬಿಡ್ತಾರೆ ಕೆಳಗಡೆ ಗುದ್ಕೊಂಡು. ಹಿಂದುಗಡೆ ಬೇರೆ ಎಲ್ಲ ಆರ್ಗನೈಸ್ ಮಾಡಿರ್ತಾರೆ, ಬೇರೆ ಏನಾರು ಕತೆ ಕರ್ಮಗಳೆಲ್ಲ. ಯಾವ ಮಾಡಿದ್ರೆ ಗೋವಿಂದ. ಇವಂದು ಅಷ್ಟೇ ಮಧ್ಯವತಾರ ಹೀರೋ. ಆರ್ಡಿನರಿ ವ್ಯಕ್ತಿಗಳೆಲ್ಲ ಇವರು. ಈ ಭೂಮಿ ಮೇಲೆ ಎಲ್ಲ ಅವರೆಲ್ಲ ಫಿಲಮ್ ಹೀರೋಗಳ ರೇಂಜಲ್ಲಿ ಇರ್ತಾರೆ. ಗಾಡಿ ನಂಬರ್ ಗೊತ್ತಾಗಿಲ್ಲ, ಸ್ಪೀಡಲ್ಲಿದ್ದ ಅವನು. ಆರೋನ್ ಮಾಡ್ಕೊಂಡು ಸುಮ್ಮನೆ ಆರೋನ್ ಮಾಡ್ಕೊಂಡು ಹೋಗಿರೋ ಸ್ಥಳ ಮಗ ಅವನು. ಇದು ಅಷ್ಟೇ, ತಕ್ಕಲೆ ಹೊತ್ತು ಆರೋನ್ ಮಾಡೋ ಅವಶ್ಯಕತೆನೇ ಇಲ್ಲ. ಎರಡು ಗಾಡಿ, ಮೂರ್ನಾಲ್ಕು ಗಾಡಿಗಳು ಫುಲ್ ಹೆವಿ ಸ್ಪೀಡಲ್ಲಿದ್ದರು. ಇಲ್ಲೇನೋ ಇಟ್ಟಾರ ಅದಕ್ಕೆ. ತಿನ್ಬೋದಾದಂಥ ಊಟ ಅದು, ಪ್ಯಾಕ್ ಹಂಗೆ ಅದು ಓಪನ್ ಆಗಿಲ್ಲ. ಐಶ್ವರ್ಯ ಅರ್ಜುನ್ ಬಲಾಂಗುಚ್ಚಿ ಅವಳು. KA11 ಗಾಡಿ ಅದು ನಿಂತ್ಕೊಂಡಿರೋದು. KA11EL ಗಾಡಿ. ಅದೇನು ಬರೀ ಕೇವಲ ಐಶ್ವರ್ಯ ಅರ್ಜುನ್ ಅಲ್ಲ, ಅದು ಅಭಿಷೇಕ್ ಅಂಬರೀಷ್ ಏನೋ ನೆಟ್ವರ್ಕ್ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ ಅವ. ಸಾಯ್ತಾನೆ ಗುರಿ ಅವ ಬಗ್ಲಿಕ್ಕೆ ಕರೆಕ್ಟೇ ಹೆವಿ ಬಗ್ಲಿಕ್ತಾವ ನೀವು.
ಅವಳಿ ತಡೆಯೋಕೆ ಆಯ್ತಲ್ಲ ಗುರು, ಹೆವಿ ಮಾತಾಡ್ತಾರೆ ಬಟ್ ಪಾಸ್ ಆಗಲಿ. ಅಲ್ಲಿ ಶೋಲ್ಡರ್ ತೋರಿಸ್ಕೊಂಡೋಗಿದೆ ಏನಕ್ಕೆ ಅಂದರೆ ಶೋಲ್ಡರ್ಸ್ ಕಡಿಮೆ ಆಗುತ್ತೆ ಅಂತ, ವೈಟ್ ಲಾಸ್ ಆಗಿದೆ. ಅವರು ಸ್ವಿಚ್ ಆಫ್ ಅಂತ ಮಾತಾಡ್ತಾ ಇರೋದು ಏನಕ್ಕೆ ಅಂದರೆ ನನ್ನ ಮೊಬೈಲ್ ನಾಟ್ ರೀಚಬಲ್ ಇದೆ, ಅಂದರೆ ಸಿಮ್ ತೊಗೊಂಡಿಲ್ಲ, ನಾನು ಡೂಪ್ಲಿಕೇಟ್ ಸಿಮ್ ತೊಗೊಂಡಿಲ್ಲ, ಅದಕ್ಕೆ ನಾವು ಹಿಂಗೆ ರಿಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅವರು. ಅದೇ ಈಗ ಕತೆ ಏನಕ್ಕೆ ಇದು ತಲೆ ಕೂದಲು ಬೇರೆ ತೋರಿಸ್ತಾ ಇದ್ದಾನೆ. ಕತೆ ಏನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಅರಸ್ ರೋಡಲ್ಲಿ ಕವರ್ ಮಾಡೋದ್ನಲ್ಲ, ಅದು ಇವನು ಅವನ ಹೆಸರೇನು ಕುಮಾರ್ ಇಡ್ಗೆಗುಡು ಕುಮಾರ್ 2 ದಿವಸದಿಂದ ಪಾರ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ ಅಂತ ಅವನ ಹತ್ರ ದುಡಿಸ್ಕೋಬೇಕು ಅಂತ ಆಲ್ರೆಡಿ ಅಲ್ಲಿ ಡೆಮಾನ್ಸ್ಟ್ರೇಷನ್ ಇದ್ದಿದ್ದು ಆಟಿಟ್ಯೂಡ್ ಫಾರ್ಮೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡೋದಲ್ಲ, ಅದೇ ಕತೆ ಇದು. ಆದರೆ ಅವ್ರ ಹತ್ರ 500 ರೂಪಾಯಿ ಕೊಡ್ತಾರೆ, ಅದರಲ್ಲೇ ಏರ್ ಕಟ್ ಎಲ್ಲ ಮಾಡಿಸ್ಕೊಳ್ದಾಗ ಸಿಮ್ ತೊಗೊಂತ. ನನ್ನ ಹತ್ರ ಸಿಮ್ ಇಲ್ಲ ಇವಾಗ. ಅವತ್ತು ಡೆಸ್ಟ್ರಾಯ್ ಮಾಡಿಬಿಟ್ಟೆ. ಪೊಲೀಸರೆಲ್ಲ ಪಾರ್ಕಲ್ಲಿ ಸುತ್ತಮುತ್ತ ಕವರ್ ಆಗ್ತಾಯಿದ್ರು. ನಾನೆಲ್ಲ ಪೊಲೀಸರನ್ನ ಪಿಕ್ ಮಾಡ್ತಾರೆ ಅಂದ್ಕೊಂಡು. ಆ್ಯಕ್ಚುಲಿ ಅದು ಬೇಕಂತಲೇ ಮಾಡಿದ್ದು, ಎದುರಿಸೋದಕ್ಕೆ ಮಾಡಿದ್ರು ಅಥವಾ ಆ್ಯಟಿಟ್ಯೂಡ್ ಏನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಹೋಟೆಲ್ ಅವತ್ತು ಎಸ್ಕೇಪ್ ಆಗಿದ್ದಂತೂ ನಿಜ. ಅವ್ರು ಬೇಕಂತಲೇ ಇನ್ನು ಯಾವ ಗೇಟ್ಗೆ ಹೋಗ್ತೀನಿ ಆ ಗೇಟಿಂದ ಒಳಗಡೆ ಬರ್ತಾಯಿದ್ರು ಪೊಲೀಸರು. ನಾನು ಚೆಕ್ ಅಂತ ಅಲ್ಲಿಂದ ಮೊಬೈಲಿಂದ ಸಡನ್ನಾಗಿ ಆರ್ಗನೈಸ್ ಇದು ಬೇಕಂತ ಚೆಕ್ ಅಂತ ನನ್ನ ದೃಷ್ಟಕ್ಕೆ ಸಿಮ್ ರಿಮೂವರ್ನ ಜೊತೆಲೇ ಇಟ್ಕೊಂಡಿದ್ದೆ ಅವತ್ತು. ಸಡನ್ನಾಗಿ ಸಿಮ್ನ ಅಜೆಕ್ಟ್ ಮಾಡಿ ಸಿಮ್ನ ಡೆಸ್ಟ್ರಾಯ್ ಮಾಡಿಬಿಟ್ಟು ಮೊಬೈಲ್ನ ಚೆಕ್ ಅಂತ ರೀಸ್ಟೋರ್ ಮಾಡಿಬಿಟ್ಟೆ. ಆ್ಯಕ್ಚುಲಿ ಮೊಬೈಲ್ ಇದ್ದಿದ್ದು ಡೇಟಾಸ್ ಎಲ್ಲ ಹೋಯ್ತದು, ಮೊಬೈಲ್ ಸೇವ್ ಆಯ್ತಲ್ಲ, ಸದ್ಯಕ್ಕೆ ಈವರೆಗೆ ಅಪ್ಲೋಡ್ ಮಾಡಿರೋದಾರ ಉಳಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಆ ಥರ ಮಾಡಿಬಿಟ್ಟೆ. ಟ್ರಾಫಿಕ್ ಇದು ಸಂಡೇ ನನಗೆ ಗೊತ್ತು, ಸ್ಯಾಟರ್ಡೇ ವೀಕೆಂಡ್ ರಜಾ ಚೆನ್ನಾಗಿ ಗೊತ್ತು ನನಗೆ, ಆದರೆ ಇದೆಲ್ಲ ಆರ್ಗನೈಸ್ಡ್ ಇದು. ಬ್ಯಾಟ್ರಿ ಯಾವ ಬೋಳಿ ಮಗ ಇವ್ರುಗಳಿಗೆ ನಂಬರ್ ಪ್ಲೇಟ್ ಹಾಕ್ತಾ ಓಡ್ಸೋಕೆ ಕೊಡೋಣ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ಇಬ್ಬರು ಕೂತ್ಕೊಂಡಿದ್ದಾರಲ್ಲ, ಅವರಲ್ಲಿ ಒಬ್ಬ ವ್ಯಕ್ತಿ ವಯಸ್ಸಾದವನಿದ್ದಾನಲ್ಲ, ಅವನು ಪುಟ್ಸ್ವಾಮಿಯವರ ಬಲಂಗೋಚಿ, ಇನ್ನೊಬ್ಬ ಇದ್ದಾನಲ್ಲ ಅವನು ಇವನು ಚರಣನ ಬಲಂಗೋಚಿ. ಆ್ಯಕ್ಚುಲಿ ಅವನಿಗೆ ಬ್ಲೋ ಜಾಬ್ ಕೊಡ್ತಾರೆ, ಹೇಗಿದೆ ಬಟ್ಟೆ ಎಲ್ಲ ಬಿಚ್ಕೊಂಡ್ಬಿಟ್ಟಿದ್ದಾನೆ, ಬಟ್ಟೆ ಟಾಪ್ಲೆಸ್, ಅವನು ವಯಸ್ಸಾಗಿರೋನು. ಹುಡುಗನ ಪ್ಯಾಂಟ್ ಹತ್ರ ಕೈ ಇಟ್ಟಿದ್ದಾನೆ. ಮೇ ಬಿ ಬ್ಲೋ ಜಾಬ್ ಮಾಡ್ತಿದ್ರು ಅನ್ಸೋದು, ಅದಕ್ಕೆ ನಾನು ನೋಡಿದ ತಕ್ಷಣ ಚೆಕ್ಕಂತ ಎತ್ಕೊಬಿಟ್ರು. ಆ್ಯಕ್ಚುಲಿ ಅದು ಗೋಡೌನ್ ಫಾರ್ಮುಲಾ, ಅಂದರೆ ಪುಟ್ಸ್ವಾಮಿಯವರು ಚರಣನ ಗೋಡೌನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದ್ರೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡಿ ತೋರಿಸ್ತಾ ಇರೋದು. ಒಟ್ಟಲ್ಲಿ ತಿರುಗಿ ಹೋಗಲಿಲ್ಲ, ಹೋದ್ರೂ ಪ್ರಯೋಜನ ಇಲ್ಲ. ಬಿಕಾಸ್ ಇದಿರುತ್ತೆ, ಏನು ಕತ್ಲೆ ಇದೆ, ಕವರ್ ಮಾಡೋಕ್ಕಾಗಲ್ಲ, ಕವರ್ ಮಾಡಿದ್ರೂ ಪ್ರಯೋಜನ ಬರೋಲ್ಲ. ಇಲ್ಲಿ ಹುಡುಗರು ಹಾವಳಿ ಇದೆ, ಇಲ್ಲಿ ಈ ಸೈಡಲ್ಲಿ ಹುಡುಗರು ಹಾವಳಿ ಇದೆ. ಇದು ಕುಮದಳ ಕಂದನ ಬಲಂಗುಚಿಗಳು, ಇವರು ಹೆವಿ ಹಾವಳಿ ಮಾಡ್ತಿರೋರು. ಆಡ್ತೀರಾ ಹಂಗೆ ಅಂತ ನಾನು ಕೇಳ್ತಾ ಇದ್ದೀನಿ ಅನ್ನೋ ಹೋಟೆಲ್ಲಿ. ಹೆಸರು